ಪ್ರೀ ರೆಕಾರ್ಡೆಡ್ ಪ್ರೋಗ್ರಾಮ್ಸ್ನ ತುಂಬ ವಿರೋಧ ಮಾಡಿದ್ರು ನಮ್ಮಲ್ಲಿ. ಆಗ ಯಾರೂ ಮಾಡದೇ ಇರೋ ಕಾಲದಲ್ಲಿ ಹಿ ಸ್ಟಾರ್ಟೆಡ್ ಪ್ರೀ ರೆಕಾರ್ಡ್ ದ ಥಿಂಗ್. ಕೆರೆಗೆ ಹಾರ ತಗೊಂಡ್ರು ಜನಪದಕ್ಕೆ ಸಂಬಂಧಪಟ್ಟಂತೆ. ಗೋ ಥ್ರೂ ಮೈ ವರ್ಕ್ಸ್. ಬಾವಿಲಿ ಒಳಗಡೆ ಹೋದ್ರೆ ಕೇಳಿಸುತ್ತಲ್ಲ, ಆ ಥರ ವಿವೇಕಾನಂದರು ಹೇಳೋ ಮಾತದು. ಅಧ್ಯಯನ ಶುರು ಮಾಡಿದ್ರು, ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರು, ಸಿನಿಮಾಗಳು ಮಾಡಿದ್ರು, ಬೇಕಾಷ್ಟು ಮಾಡಿದ್ರು, ಹರಿಕಥಾ ವಾಂಗ್ಮಯ ಅಂತ ಮಾಡಿದ್ರು. ಕರ್ನಾಟಕದ ಸಂಸ್ಕೃತಿ ಎಷ್ಟು ಹೆಮ್ಮರವಾಗಿ ಬೆಳೆದಿದೆ, ಅದನ್ನ ಹ್ಯಾಕ್ ತೊಗೊಂಡೋಗ್ಬೇಕು ಸರ್ಕಾರ ಆಗಲಿ ಜನಗಳಾಗಲಿ ಅಂತ. ಕಿಂಜೋಗಿ ಕರ್ನಾಟಕ ಬಂದಷ್ಟು ಆರಂಭದ ಇದೆಯಲ್ಲ ಯಾರಕ್ಕೂ ಬರಲಿಲ್ಲ. ಅದಾದ್ಮೇಲೆ ಶಾಸ್ತ್ರೀಯವಾದ ಮಾಡಬೇಕು ಅಂತೇಳಿ ಮೋಹಿನಿ ಬಸ್ ಮಾತ್ರ ಶುರು ಮಾಡಿಕೊಂಡ್ರು. ಮೋಹಿನಿ ಬಸ್ ಮಾತ್ರನೂ ನೂರಾರು ಸಾವಿರಾರು ಶೋ ಆಯ್ತದು. ಅದ್ಭುತ ಶಾಸ್ತ್ರೀಯ ನೃತ್ಯ ಹಾಕಿ ಬೆಳೆಸೋದು, ಶಾಸ್ತ್ರೀಯ ನೃತ್ಯವನ್ನು ಯಾವ ರೀತಿ ಅಟ್ರಾಕ್ಟಿವ್ ಮಾಡೋದು, ಇದೊಂದು ಎಕ್ಸ್ಪೆರಿಮೆಂಟ್. ಕ್ಲಾಸಿಕಲ್ ಡಾನ್ಸ್ ಕೂತ್ರೆ ಅವ್ರಿಗೆ ಗೊತ್ತಾಗ್ತಾರಲ್ಲ ಏನು ಡಾನ್ಸ್ ಮಾಡ್ತಾ ಇದ್ದಾರೆ ಇವ್ರಿಗೆ ಅಂತ. ಗೋಪಿನಾಥ್ ದಾಸರು ಹಿ ಫೌಂಡ್ ಔಟ್ ಒಂದು ಅದ್ಭುತವಾದ ಒಂದು ಟೆಕ್ನಿಕನ್ನು ಬೆಳೆಸೋದು. ಆಧುನಿಕ ತಂತ್ರಜ್ಞಾನ ಅಷ್ಟೇ ಅಲ್ಲದೆ ಆ ಕೊರಿಯೋಗ್ರಫಿಯಲ್ಲಿ, ಡಾನ್ಸ್ ಕೊರಿಯೋಗ್ರಫಿಯಲ್ಲಿ, ಮ್ಯೂಸಿಕ್ ಕಂಪೋಸಿಷನ್, ಜೀವಂತಿಕೆ, ಲವಲವಿಕೆ, ಜೊತೆಗೆ ಜನಕ್ಕೆ ಕೂತಿರೋರಿಗೆ ಗೊತ್ತಾಗಬೇಕು ಇದು ಶಾಸ್ತ್ರೀಯ ನೃತ್ಯನೋ ಯಾವ ನೃತ್ಯನೋ, ನಾವು ಅದರಲ್ಲಿ ಭಾಗವಾಗ್ತಾ ಇದೆ ಅದರಿಂದ ನಮಗೆ ರಸಾಸ್ವಾದನೆ ಆಗ್ತಾ ಇದೆ ಅನ್ನೋದು ಆಗಬೇಕು. ಇಲ್ಲದೆ ಇದ್ರೆ ಅದು ಅಲ್ಲೇ ಉಳಿತೆ, ನಾವಿಲ್ಲೇ ಇದ್ಬಿಡ್ತೀವಿ, ಆ ಕಮ್ಯುನಿಕೇಶನ್ ಇರಲ್ಲ. ಅದು ಮೋಹಿನಿ ಭಸ್ಮಾಸುರ ಶಾಸ್ತ್ರೀಯ ನೃತ್ಯ ಅಂದ್ರೆ ವರ್ಣ ಒಂದು ಮಾರ್ಗಮ್ ಲೆಕ್ಕ ಇದೆ, ಅದು ಇವತ್ತು ನಡೆಯುತ್ತೆ, ಲೆಕ್ಕಾಚಾರದಲ್ಲಿ ಮಾಡ್ತಾರೆ. ಆದರೆ ಒಂದು ಶಾಸ್ತ್ರೀಯ ನೃತ್ಯದ ಚೌಕಟ್ಟಿನಲ್ಲೇ ಇಷ್ಟು ಅದ್ಭುತವಾದ ಇನೋವೇಷನ್ ಮಾಡ್ಬೋದಾ ಅನ್ನೋದು ಆಮೇಲಿನ ಡಾನ್ಸ್ ಗುರುಗಳಿಗೆ, ಡಾನ್ಸ್ ಟೀಚರ್ಸ್ಗೆ ಬ್ಯಾಲೆ ದೃಷ್ಟಿಯಿಂದ ಈ ಒಂದು ತುಂಬ ವಿಮರ್ಶೆ ನಮಗೆ ಬಂದರೂ ಕೂಡ ಟೇಪ್ ರೆಕಾರ್ಡ್ ಮಾಡ್ತಾರೆ ಇವರು ಅಂತ. ಈ ರೆಕಾರ್ಡಿಂಗ್ ಅನ್ನೋದು ಅಮೆರಿಕಲ್ಲಾಗಲಿ ರಷ್ಯಾದಲ್ಲಾಗಲಿ ಆಗಿನ ಬ್ಯಾಲೆಗಳಲ್ಲಿ, ಆಪರಾಗಳಲ್ಲಿ ಇರಲಿಲ್ಲ, ಯಾವತ್ತು ಇವತ್ತೂ ಇಲ್ಲ. ಅವ್ರು ರೆಕಾರ್ಡ್ ಮಾಡಲ್ಲ. ಅವರು ಯಾರೂ ಮಾಡದೇ ಇರೋ ಕಾಲದಲ್ಲಿ ಗೋಪಿನಾಥ್ ದಾಸರು ಹಿ ಸ್ಟಾರ್ಟೆಡ್ ಪ್ರೀ ರೆಕಾರ್ಡ್ ದ ಥಿಂಗ್. ಯಾಕೆಂದರೆ ಪರ್ಫೆಕ್ಷನ್ಗೆ, ಒಂದು ಪರ್ಫೆಕ್ಷನ್ಗೆ ಏನಾಗ್ತಿದ್ರೆ, ಒಂದು ಆಡಿಯೋ ಮುಂಚೆ ರೆಕಾರ್ಡ್ ಮಾಡಿದಾಗ, ಪ್ರೀ ರೆಕಾರ್ಡ್ ಮಾಡಿದಾಗ ಯು ವಿಲ್ ಗೆಟ್ ಐಡಿಯಲ್ ವಾಯ್ಸ್ ಫಾರ್ ದಟ್. ಫಾರ್ ಎಕ್ಸಾಂಪಲ್, ಈಗ ವೃತ್ತಿರಂಗ ಭೂಮಿಯಲ್ಲಿ ನೋಡೋಕ್ಕೆ ಚೆನ್ನಾಗಿರ್ತಾನೆ, ಅವ್ನಿಗೆ ಹಾಡಕ್ಕೆ ಬರಲ್ಲ, ಡೈಲಾಗ್ ಡೆಲಿವರಿ ಇರಲ್ಲ. ಯಾವನೊಬ್ಬ ಡೈಲಾಗ್ ಡೆಲಿವರಿ ಚೆನ್ನಾಗಿ ಹೇಳ್ತಾನೆ, ಆದರೆ ಅವ್ನಿಗೆ ಹಾಡಕ್ಕೆ ಬರೋಲ್ಲ, ಅವ್ನು ನೋಡೋಕ್ಕೆ ಚೆನ್ನಾಗಿರಲ್ಲ. ಈ ವೃತ್ತಿರಂಗ ಭೂಮಿ ಭವಣೆನೇ ಹೀಗಾಗೋಯ್ತು ಪಾಪ ಅವ್ರಿಗೆಲ್ಲ. ಒಳ್ಳೆ ಆ್ಯಕ್ಟರ್ ಇರ್ತಾನೆ, ಹಾಡಕ್ಕೆ ಬರೋಲ್ಲ, ಹೀಗಾಗ್ತಾನೆ. ಯಾವನೊಬ್ಬ ಒಳ್ಳೆ ಹಾಡುಗಾರ ಇರ್ತಾನೆ, ಅವ್ನು ಪಾಠ ಮಾಡಕ್ಕೆ ಬರೋಲ್ಲ. ಎಲ್ಲ ಗುಣಗಳು ಒಂದೇ ಕಡೆ ಸೇರೋದು ಕಷ್ಟ. ಇದನ್ನ ಗೋಪಿನಾಥ್ ದಾಸರು ಹಿ ಫೌಂಡ್ ಔಟ್. ಇಲ್ಲಿ ಮಾಡೋದು ಈ ಥರ. ಏಕೆಂದರೆ ಬೆಸ್ಟ್ ವಾಯ್ಸು, ಐಡಿಯಲ್ ವಾಯ್ಸು, ಇದಕ್ಕೆ ಈ ಪಾತ್ರಕ್ಕೆ ಬೆಸ್ಟ್ ಸನ್ನಿವೇಶಗಳು, ಬೆಸ್ಟ್ ಮ್ಯೂಸಿಕ್ಕು, ಇದೇ ಒಂದು ಹೊಸ ಡೈಮೆನ್ಷನ್ ಕ್ರಿಯೇಟ್ ಆಗೋಯ್ತು. ಪ್ರೀ ರೆಕಾರ್ಡೆಡ್ ಪ್ರೋಗ್ರಾಮ್ಸ್ನ ತುಂಬ ವಿರೋಧ ಮಾಡಿದ್ರು ನಮ್ಮಲ್ಲಿ. ಆಗ ಅನೇಕ ಪಾಪ್ಯುಲರ್ ವಿಮರ್ಶಕರು, ನಾಟ್ಯ ರಂಗಭೂಮಿಯವರು ಎಲ್ಲರೂ ವಿರೋಧ ಮಾಡಿಬಿಟ್ರು. ವಿರೋಧನೆ. ಆದರೆ ಗೋಪಿನಾಥ್ ಹೆದರಲಿಲ್ಲ ಅದಕ್ಕೆ. ನೋಡಿ, ಅವ್ರ ಹೆಜ್ಜೆ ಎಕ್ಸ್ಪೆರಿಮೆಂಟ್ಗಳು ಆಗ್ತಾನೆ ಇತ್ತು. ಈ ಮೋಹಿನಿ ಭಸ್ಮಾಸುರ ಇಟ್ಸ್ ಕ್ರಿಯೇಟೆಡ್ ಹಿಸ್ಟ್ರಿ ಇನ್ ದ ಫೀಲ್ಡ್ ಆಫ್ ಕ್ಲಾಸಿಕಲ್ ಡಾನ್ಸ್. ಸಿನಿಮಾದಲ್ಲಿ ಮುಂದೆ ಅದು ಬಂತು, ಇವರು ನಾಟಕದಲ್ಲೇ ಇದನ್ನು ಉಪಯೋಗಿಸ್ಕೊಂಡ್ರು. ಸೊ ಇವರು ಪ್ರಿಕರ್ಸರ್ ಅದು ಮಾಡಿದ್ರು. ಆಮೇಲೆ ನೆಕ್ಸ್ಟು ಮೋಹಿನಿ ಭಸ್ಮಾಸುರ ಆದಮೇಲೆ ಈ ಯುದ್ಧ ಆಯಿತು 71ನೇ ಇಸ್ವಿದು. ಗೆದ್ವಲ್ಲ ನಾವು ಪಾಕಿಸ್ತಾನದ. ಆವಾಗ ಈ ಧರ್ಮಭೂಮಿ ಹಿಸ್ಟಾರಿಕಲ್ ಆಗಿ ಏನು ಕೊಡುತ್ತೆ ಇಂಡಿಯಾ ಕ್ಯಾನ್ ಪ್ರೊವೈಡ್, ಇಂಡಿಯಾ ಏನು ಕಾಂಟ್ರಿಬ್ಯೂಟ್ ಮಾಡಿದೆ ವರ್ಲ್ಡ್ಗೆ ಅನ್ನೋದನ್ನು ಶುರು ಆಯಿತು. ಆವಾಗ ಅರಿಸ್ಟಾಟಲ್ ಅಲೆಕ್ಸಾಂಡರ್ ಮೂಲಕ ಭಾರತೀಯ ಇತಿಹಾಸ ಪರಂಪರೆಯನ್ನು ಹೇಳಿಸಿದ್ರು. ರಾಮಾಯಣ ಗ್ರಂಥದಲ್ಲಿ ಗಂಗೆಯ ಪಾವಿತ್ರತೆ ಏನು, ಒಂದು ಪಾರ್ಟ್ ಆಫ್ ಗಾಂಜಸ್ ವಾಟರ್ ಏನು ಮಾಡುತ್ತೆ ಅಂತ ಅರಿಸ್ಟಾಟಲ್ ವಿಲ್ ಎಕ್ಸ್ಪ್ಲೈನ್ ಟು ಅಲೆಕ್ಸಾಂಡರ್. ಆಮೇಲೆ ನೆಕ್ಸ್ಟು ರಾಮಾಯಣದ ಬಂತು, ರಾಮಾಯಣದ ಮೆಸೇಜ್ ಏನು ಅಂತ. ಹಾಗೆ ಕೃಷ್ಣನ ಕೊಳಲು ಒಂದು ಸಣ್ಣ ಬಿದಿರಿನ ತುಣುಕು ಏನು ಅದ್ಭುತವಾದ ಮೋಹ ಕ್ರಿಯೇಟ್ ಮಾಡುತ್ತೆ, ಸನ್ಮೋಹತೆ. ಹಾಗೆ ನೆಕ್ಸ್ಟು ಗದಾಯುದ್ಧಕ್ಕೆ ಸಂಬಂಧಪಟ್ಟಂತೆ ಇವ್ರದ್ದು, ಮಹಾಭಾರತಕ್ಕೆ ಸಂಬಂಧಪಟ್ಟ ಬಂದಿತ್ತು. ಬ್ರಹ್ಮಜ್ಞಾನ ರಿಕ್ವೆಸ್ಟ್ ಮಾಡ್ತಾನೆ ಹಿಸ್ಟ್ರಿಲಿ, ಒಂದು ಕ್ರೀಕ್ಸ್ ಇನ್ ಇಂಡಿಯಾದಲ್ಲಿ ಬರುತ್ತೆ. ಅದರಲ್ಲಿ ಒಬ್ಬ ಬ್ರಹ್ಮಜ್ಞಾನಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಅಲೆಕ್ಸಾಂಡರ್ಗೆ ಇಷ್ಟ ಇರುತ್ತೆ. ಆ ಕಥೆ ಎಲ್ಲ ನಿಮ್ಗೆ ಗೊತ್ತಿದೆ, ಹಿಸ್ಟ್ರಿ ಎಲ್ಲ. ಅದನ್ನು ಯಾವ ಬ್ರಾಹ್ಮಣರನ್ನ ಕೊಲೆನೂ ಮಾಡಿಸ್ದ. ಅದು ಬಂದ ಮೇಲೆ ಅವ್ನಿಗೆ ಹೇಗೆ ರಿಯಲೈಸ್ ಆಯಿತು, 33 ವರ್ಷದಲ್ಲೇ ನಾನು ಇಡೀ ಅರ್ಧ ಜಗತ್ ಗೆದ್ದೆ, ಆಗ ನಾನು ಹೋಗ್ಬೇಕಾದ್ರೆ ಏನು ತೊಗೊಂಡೋಗ್ತಾ ಇಲ್ಲ, ಹಾಗೆ ನನ್ನ 2 ಕೈ ಆಚೆ ಇಡಿ ಅಂತಾನೆ. ನನ್ನ ಕಾಫಿನ್ ಬಾಕ್ಸಿಂದ ಆಚೆಗೆ ಇಡಿ, ಯಾಕೆಂದರೆ ಇಡೀ ಜಗತ್ತು ಗೊತ್ತಾಗಲಿ ನಾ ಇಷ್ಟೆಲ್ಲ 33 ವರ್ಷದಲ್ಲಿ ಗೆದ್ದರೂ ಕೂಡ ನಾ ಹೋಗ್ಬೇಕಾದ್ರೆ ಬರಿಗೈಲಿ ಹೋಗ್ತಾ ಇದ್ದೀನಿ. ಇದು ಸಂದೇಶ ಆಯಿತು. ಇದು ಇಂಪ್ಯಾಕ್ಟ್ ತುಂಬ ಬಿದ್ದುಬಿಡ್ತು ಧರ್ಮಭೂಮಿದು. ಅದು ಒಂದು ಸಾವಿರಾರು ಪ್ರದರ್ಶನಗಳು ಆಗಿವೆ ಅದು ಧರ್ಮಭೂಮಿದು. ಆ ಧರ್ಮಭೂಮಿ ಆದಮೇಲೆ ರೇ ಆಫ್ ಹೋಪ್ ಅಂತ ಒಂದು ತೊಗೊಂಡ್ರು.
ಮೆಡಿಕಲ್ ಸೈನ್ಸ್ ಬಗ್ಗೆ ತೊಗೊಂಡಿದ್ದವರು. ಆಶ್ಚರ್ಯ ನೋಡಿ, ಒಂದು ಸಾಂಸ್ಕೃತಿಕ ಆಧ್ಯಾತ್ಮಿಕ ಪರಂಪರೆ ಹೇಳಿದ್ದು ಧರ್ಮಭೂಮಿ. ಹಿಸ್ಟಾರಿಕಲ್ ಆಗಿ ಪೌರಸ್ಸು ಇವರು ಏನು ಬಂದರು, ಅಲ್ಲಿ ಏನು ವ್ಯಾಲರ್ ಇತ್ತು ಇಂಡಿಯಾದಲ್ಲಿ ಆ ಕಾಲದಲ್ಲಿ, ಅರಿಸ್ಟಾಟಲ್ ಬಂದಾಗ ಜನಗಳಲ್ಲಿ ಅದನ್ನು ಬಿಂಬಿಸ್ಬೇಕು ಅಂತ. ನೆಕ್ಸ್ಟು ಇದು ತೊಗೊಂಡ್ರು, ಅದು ರೇ ಆಫ್ ಹೋಪ್. ರೇ ಆಫ್ ಹೋಪ್ ಮತ್ತು ಇಂಟರ್ನ್ಯಾಷನಲ್ ಮೆಡಿಕಲ್ ಕಾನ್ಫರೆನ್ಸ್ ಮಾಡಿದ್ದು. ಹೇಗೆ ಹಳ್ಳಿಗಳಲ್ಲಿ ಮೂಢನಂಬಿಕೆಗಳಲ್ಲಿ ಸಿಕ್ಕಾಕೊಂಡಿರ್ತಾರೆ, ಅವ್ರಿಗೆ ಯಾವ ಥರ ಆಧುನಿಕತೆಯ ಒಂದು ಚಿಕಿತ್ಸೆ ಕೊಡಬೇಕು, ಅದಕ್ಕೆ ಹೇಗೆ ಕಲೆಯನ್ನು ಸಂಸ್ಕೃತಿಯನ್ನು ವಿಜ್ಞಾನ ಬೆಳೆಸಬೇಕು ಅಂತ ಮಾಡ್ತಾರೆ. ಅದಾದ ಮೇಲೆ ನೆಕ್ಸ್ಟು ಪಾಶುಪತಾಸ್ತ್ರ ತೊಗೊಂಡ್ರು, ಕಿರಾತಾರ್ಜುನಯ ತೊಗೊಂಡ್ರು. ಆ ಕಿರಾತಾರ್ಜುನಯನ್ನು ಮಾಡಿದ್ರು, ಅದು ಒಂದು 100 ಪ್ರದರ್ಶನಗಳಾಯಿತು. ಅದಾದಮೇಲೆ ಸ್ವರ್ಗಾವತರಣ ಅಂತ ತೊಗೊಂಡ್ರು. ನೀವೆಲ್ಲ ಒಂದು ಕೋಆಪರೇಟಿವ್ ಮೂವ್ಮೆಂಟ್ ಬಗ್ಗೆ, ಅದು ಕೋಆಪರೇಟಿವ್ ಮೂವ್ಮೆಂಟ್ ಇದ್ದರೆ ನಿಮಗೆ ಎಲ್ಲರಿಗೂ ನೀವು ಸ್ವರ್ಗಕ್ಕೂ ಏನೋ ಬಯಸ್ತಿದ್ರೆ ಅದು ಬೇಕಾಗಿಲ್ಲ, ಇಡೀ ಸ್ವರ್ಗ ಇಲ್ಲಿ ಅವತರಣ ಮಾಡುತ್ತೆ, ನೀವೆಲ್ಲ ಒಟ್ಟಿಗೆ ಒಂದೇ ರೀತಿ ಬಾಳಿದ್ರೆ ಅಂತ. ಅದ್ಭುತವಾದ ಸಂದೇಶ ಅದು ಕೂಡ, ಅದು ಜನಪದ ಸಂದೇಶ. ಅದು ಕೆರೆಗೆ ಹಾರ ಒಗ್ಗಟ್ಟಿನಲ್ಲಿ ಬಲ ಇದೆ, ಒಗ್ಗಟ್ಟಿನಲ್ಲಿ ಎಲ್ಲವೂ ಸಿಗುತ್ತೆ. ಕೆರೆಗೆ ಹಾರ ತಗೊಂಡ್ರು, ಜನಪದಕ್ಕೆ ಸಂಬಂಧಪಟ್ಟಂತೆ. ಅದು 100 ಪ್ರದರ್ಶನಗಳಾಯಿತು. ನಂತರ ಕರ್ನಾಟಕ ವೈಭವ, ಆದರೆ ಸಿಂಡ್ರೆಲ್ಲ ಮೊದಲು ರೆಕಾರ್ಡ್ ಮಾಡಿದ್ವಿ, ಬಟ್ ಪ್ರೆಸೆಂಟ್ ಮಾಡಿದ ಫಸ್ಟ್ ಕರ್ನಾಟಕ. ಕೆರೆಗೆ ಹಾರ ನೀವು ಮೊದಲು ಮಾಡಿದ್ದ ಪ್ರಭಾತ್. ಆಮೇಲೆ 90s 2000 ಶುರು ಆದಾಗ ಕಾಲೇಜುಗಳಲ್ಲಿ ಬಹಳ ಜನಪ್ರಿಯವಾದಂಥದ್ದು ಬೇರೆ ಬೇರೆ ಸಂಗೀತಗಳನ್ನು ಹಾಕ್ಕೊಂಡು NMKRV ಕಾಲೇಜಲ್ಲಿ ಒಳ್ಳೆ ಪ್ರಯೋಗ ಅದು. 71ನೇ ಇಸಲಿ ಕೆರೆಗೆ ಹಾರ ಮಾಡಿದ್ದು ಗೋಪಿನಾಥ ದಾಸರು. 70 ಅದ್ಭುತವಾಗಿ ಮಾಡಿಬಿಟ್ರು ಅದನ್ನು. ಅದು ಎಲ್ಲ ಜನಪದ ಕವಿಗಳು, ಅವಾಗಿನ ಎಲ್ಲ ವಚನಕಾರರು, ವಚನ ಸಾಹಿತ್ಯದವರು, ಹರಿದಾಸ, ಎಲ್ಲ ನಾಟಕರು ತುಂಬ ಮೆಚ್ಕೊಂಡ್ರು ಅದನ್ನು. ಅದಾದಮೇಲೆ ಕರ್ನಾಟಕ ವೈಭವ ಮಾಡಿ, ಕರ್ನಾಟಕ ವೈಭವ ಮಾತ್ರ ಚೂರು ಎಕ್ಸ್ಪ್ಲೇನ್ ಮಾಡಬೇಕು. ಅದು ಅದ್ಭುತವಾದ ಒಂದು ಅನುಭವ ಅದು ಕರ್ನಾಟಕದ್ದೇ. ಯಾಕೆಂದರೆ ಜಿ ನಾರಾಯಣ ಅವರು ಕನ್ನಡ ಸಾಹಿತ್ಯ ಪರಿಷತ್ ಚೇರ್ಮನ್ ಆಗಿದ್ರು, ಅಧ್ಯಕ್ಷರಾಗಿದ್ರು. ಅವ್ರೇನು ಮಾಡಿದ್ರು ಅಂದರೆ ಎಲ್ಲ ನಾಟಕಗಾರರು ಎಲ್ಲ ಫೀಲ್ಡಿಂದ ಕರೆಸಿದ್ರು. ಯಾಕೆ 60ನೇ ವರ್ಷದ್ದು ಏನೋ ಮಾಡ್ತಾಯಿದ್ರು ಕನ್ನಡ ಸಾಹಿತ್ಯ ಪರಿಷತ್ತು ಫೋರ್ಟ್ ಹೈಸ್ಕೂಲಲ್ಲಿ. ಈ ಸತಿ ತುಂಬ ಭಾರಿಯಾಗಿ ಆಗಬೇಕು ಅಂತ ಒಬ್ಬೊಬ್ರಿಗೂ ಒಂದೊಂದು ಒಪ್ಪಿಸಿದ್ರು. ಗೋಪಿನಾಥರು ಮೆಂಬರ್ ಮಾಡಿದರು. ಗೋಪಿನಾಥರು ಹೇಳಿದ್ರು, ನಾವು ಮಾಡ್ಬೋದು, ಪುಣ್ಯಕೋಟಿ ಕೇಂದ್ರಗೆಲ್ಲ ಮಾಡಿದ್ದೀವಿ, ಅದು ಮಾಡ್ಬೋದು ಎಂಟರ್ಟೈನ್ಮೆಂಟ್ಗೆ, ಬಟ್ ಇದೊಂದು ವಿಶೇಷವಾದ ಒಂದು ಸಂದರ್ಭ, ಇಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಅದು ಇತಿಹಾಸ ಮಾಡಬೇಕು ಅಂತ. ಕನ್ನಡದ ಏನು ಮಾಡೋಕ್ಕಾಗತ್ತೆ ಅಂತ ಕೇಳಿದ್ರು ಜಿ ನಾರಾಯಣ. ಕವಿ ಕಂಡ ಕನ್ನಡ ನಾಡಾಗಬೇಕು ಅಂತ. ಒಬ್ಬ ಕವಿ ಕಾಣುವಂಥ ಕನಸೇನಿದೆ, ಒಂದು ನನ್ನ ನಾಡು ಹೀಗಿರಬೇಕು ಆದರ್ಶವಾಗಿ, ಆ ಕನಸು ಒಂದು ನನಸಾದರೆ ಅಂಥ ಶಾಂತವಾದ ಪ್ರದೇಶ ಇನ್ನೊಂದು ಕಡೆ ಇರೋಲ್ಲ, ಅಂಥ ಶಾಂತಿ ಇರುತ್ತೆ ಅಲ್ಲಿ ಅಂತ. ಹಾಗಾಗಿ ಆ ವೈರುಧ್ಯಗಳಿರೋದಿಲ್ಲ ಅಂತ ಅಭಿಪ್ರಾಯ. ಕೊನೆಗೆ ಜಯನಾರಾಯಣ ನಾವ್ಯಾರು ಮಾಡೋಕ್ಕಾಗಲ್ಲ, ಗೋಪಿನಾಥ ನೀವೇ ಮಾಡಬೇಕದ. ಅವಾಗ ಗೋಪಿನಾಥ ಹೇಳಿದ್ರು ನಾವು ಮಾಡ್ತೀವಿ, 10-15 ದಿವಸ ಇದೆ, ಇನ್ನು 2 hours 3 hours ಮಾಡೋದು ಹೇಗೆ, 10-15 ದಿವಸದಲ್ಲ, ಹೌದು ಮೀಟಿಂಗು. ಆಮೇಲೆ ಕೊನೆಗೆ ಇವರು ಗೋಪಿನಾಥರು ಇವ್ರನ್ನ ಕರೆಸಿ ಅವರು ಕೆಲವೆಲ್ಲ ರಚನೆಗಳು ಮಾಡಿ, ಡಾಕ್ಟರ್ ಎಚ್ ಎನ್ ದ್ವಾರಕಾನಾಥ್ ಅಂತ NGF ಅಲ್ಲಿ ಇದ್ದವರು, ಆಕಾಶವಾಣಿಗೆ ತುಂಬ ಇದಾಗಿದ್ರು. ಆಮೇಲೆ ಅವ್ರನ್ನೆಲ್ಲ ಕೂಡಿಸ್ಬಿಟ್ಟು ನಾಲ್ಕರ ಸತ್ಯನಾರಾಯಣ, ನಮ್ಮ ಸಿಂಡ್ರೆಲ್ಲ ಕೂಡ ಅವರ ರಚನೆ ಮಾಡಿದ್ದು. ಅವರಿಬ್ಬರನ್ನ ಕರೆಸಿ ಕನ್ನಡಕ್ಕೆ ಸಂಬಂಧಪಟ್ಟಿದ್ದು ಗೋಪಣ್ಣ ಹೀಗೆ ಅಂತೆಲ್ಲ ಹೇಳಿ ಅದೆಲ್ಲ ಮಾಡಿಸಿ ನರೇಟಿವ್ ಎಲ್ಲ ಎಚ್ ಎನ್ ದ್ವಾರಕಾನಾಥ್ ಬರೆದ್ರು, ಕೆಲವೆಲ್ಲ ಗೋಪಿನಾಥ ದಾಸರೇ ಬರೆದ್ರು. ಅದಾದ್ಮೇಲೆ ನಾಲ್ಕರ ಸತ್ಯನಾರಾಯಣ ಕೆಲವೆಲ್ಲ ರಚನೆ ಪ್ರಿಪೇರ್ ಮಾಡಿ ನಾಟಕ ಮಾಡಿ 15-20 ದಿವಸದಲ್ಲಿ ಹೇಗಿತ್ತು ಅಂದರೆ, ಅವತ್ತಿನ ದಿವಸ ಫೋರ್ಟ್ ಹೈಸ್ಕೂಲ್ ನನಗೆ ಇನ್ನೂ ನೆನಪಿದೆ, ಒಂದು 45-50 ಸಾವಿರ ಜನ ಸರೌಂಡಿಂಗ್ ಕಂಪ್ಲೀಟು ಆಲ್ ಓವರ್ ಇಲ್ಲಿ ಒಳ್ಳೆ ಬಂದಿದ್ದಾರೆ ಕನ್ನಡ ಇದಕ್ಕೆ 60ನೇ ವರ್ಷಕ್ಕೆ ಸಾಹಿತ್ಯ ಪರಿಷತ್ಗೆ. ಎಲ್ಲ ಚೌಲ್ಟ್ರಿಗಳು ಬುಕ್ ಮಾಡಿಬಿಟ್ಟಿದ್ರು, ಊಟ ತಿಂಡಿ ಎಲ್ಲ. ಅದಕ್ಕೆ ಚಂದ್ರಶೇಖರ್ ಭಾರತಿ ಎಲ್ಲ ಸುತ್ತಮುತ್ತಲು. ಬೇಂದ್ರೆ ಅವರು ಚೇರ್ಮನ್, ಬೇಂದ್ರೆ ಅವರು ಮುಖ್ಯ ಅತಿಥಿಗಳು ಅವತ್ತು. ಆಮೇಲೆ ಎಲ್ಲ ಕವಿಗಳೇ, ಎಲ್ಲ ಕವಿಗಳು ಬಂದುಬಿಟ್ಟಿದ್ದಾರೆ, ಆಧುನಿಕ ಕವಿಗಳು ಬಂದಿದ್ದಾರೆ, ಎಲ್ಲ ಕವಿಗಳು ಬಂದುಬಿಟ್ಟಿದ್ದಾರೆ ಅವತ್ತು. ಕಾರ್ಯಕ್ರಮ ಶುರುವಾಗಿ 10 ಗಂಟೆ 11 ಗಂಟೆ ಮೇಲೆ. ಇನ್ನು ಟೇಪ್ಗಳು ಬರ್ತಾ ಇದೆ ನಮಗೆ. ಏನು ಅಂದರೆ ಫಸ್ಟ್ ಟೈಮ್ ಮಾಡಿದಾಗ ಹೆಚ್ಚು ಕಮ್ಮಿ 3 hours ಕಾರ್ಯಕ್ರಮ, ಅದು 2:45-3 ಗಂಟೆ ಕಾರ್ಯಕ್ರಮ. ಅಷ್ಟು 5 ಕಡೆಗೆ ರಿಹರ್ಸಲ್ ಮಾಡಿಸ್ತಾಯಿದ್ರು ಗೋಪಿನಾಥರು. ಒಂದು ನಮ್ಮನೆಯಲ್ಲೇ 3 ಕಡೆ ಆಗ್ತಿತ್ತು, ನಮ್ಮನೆಯಲ್ಲೇ ಪಕ್ಕದ ಮನೆ ಸ್ಕೂಲ್ದು ತೊಗೊಂಡು ಮಾಡಿದ್ವಿ. ಹೀಗೆ 5 ಕಡೆಗೆ ಸೇರಿಸಿ, ಅದು ಒಂದು ಲೆಕ್ಕ ಅಲ್ಲ, ಅದು ಒಬ್ಬೊಬ್ರು ಜವಾಬ್ದಾರಿ ಒಪ್ಪಿಸಿ ಕಂಪ್ಲೀಟ್ ಸೂಪರ್ವೈಸ್ ಮಾಡಿ ಗೋಪಣ್ಣ 5 ಕಡೆಗೂ ಹೋಗೋಳು. ಗೋಪಣ್ಣ ಹೋಗ್ಬಿಟ್ಟು ಅಷ್ಟೂ ಆಗಲೇ ಕಂಪೋಸ್ ಮಾಡಿಸಿ ಕೊರಿಯೋಗ್ರಫಿ ಇರಬೇಕು, ಚೈತನ್ಯ ಚಿಲುಮೆನೆ ಅವರು ಅದು ಮಾಡಿಸಿ ಹೋದರು ಅವರು. ಆ ಕಾರ್ಯಕ್ರಮ ಒಬ್ಬೊಬ್ರಿಗೆ ಎಲ್ಲರಿಗೂ ಗೊತ್ತು, ತಂದೇನು ಅಂತ ಗೊತ್ತು ಅವ್ರಿಗೆ, ತನ್ನ ಪೋರ್ಷನ್ ಏನು ಅಂತ ಆರ್ಟಿಸ್ಟ್ಗಳು ಗೊತ್ತು. ಎಲ್ಲ ಒಂದು ದೊಡ್ಡ ಯಾರಿಗೂ ಗೊತ್ತಿಲ್ಲ, ಫೋರ್ಟ್ ಹೈಸ್ಕೂಲ್ ಹಿಂದ್ಗಡೆಗೆ ದೊಡ್ಡ ಗ್ರೀನ್ ರೂಮ್ ಮಾಡಿ
ಅಲ್ಲಿ ಲಿಸ್ಟ್ಗಳು ಹಾಕಿ ಯಾರೇ ಆದಮೇಲೆ ಯಾವುದೇ ಸೀಕ್ವೆನ್ಸ್ ಬರುತ್ತೆ ಯಾರ ಕಾಸ್ಟ್ಯೂಮ್ ಏನು ಅದಂತೂ ಅದ್ಭುತ. ಒಂದು 60 ಜನ ತಗೊಂಡಿದ್ದಾರೆ. ಏನ್ ರಿಸ್ಕ್ ತಗೊಂಡಿದ್ದಾರೆ ಅಷ್ಟು ದೊಡ್ಡ ಆಡಿಯನ್ಸ್ಗೆ. ಅದು ಬೇಂದ್ರೆ ಅವರ ಅಧ್ಯಕ್ಷತೆ. ಯಾರೇ ಆಗ್ಲಿ ಬೇಂದ್ರೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಶೋ ಮುಗಿದ ಮೇಲೆ ಸ್ಟೇಜ್ ಮೇಲೆ ಬಂದ್ರು ಅವರು. ಅದಕ್ಕೆ ಮುಂಚೆ ನಾವು ಧರ್ಮಭೂಮಿಯನ್ನು ಧಾರವಾಡದಲ್ಲಿ ವೀರೇಂದ್ರ ಹೆಗ್ಡೆ ಅವರು ಮಾಡಿಸಿದ್ರು ಕಾಲೇಜ್ಗೋಸ್ಕರ ಬೆನಿಫಿಟ್ಸ್ಗೆ. ಅವತ್ತು ಬೇಂದ್ರೆ ಬಂದಿದ್ರು ಧಾರವಾಡದಲ್ಲಿ. ಬೇಂದ್ರೆ ಮತ್ತು ಚನ್ನವೀರ ಕಣವಿಯವರು ಎಲ್ಲ ಕವಿಗಳು ಧಾರವಾಡ ಅಂದಮೇಲೆ ಗೊತ್ತಲ್ಲ ನಿಮ್ಗೆ ಸಾಂಸ್ಕೃತಿಕ ಜನ ಅಷ್ಟು ಸೇರಿಬಿಟ್ಟಿದ್ದಾರೆ. ಕಾರ್ಯಕ್ರಮ ಧರ್ಮಭೂಮಿ ಮುಗೀತು. ಅದರಲ್ಲಿ ಅವ್ರದ್ದು ಇಳಿದು ಬಾಯಿ ತಗೊಂಡಿದ್ರು ಗೋಪಾಲ ಯಾವುದ್ರದ್ದು ಅದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ನಾನು ಹೇಳ್ಬೇಕು. ನಾನು ಇಳಿದು ಬಾಯಿ ತಗೊಂಡಿದ್ರು. ಬೇಂದ್ರೆ ಅವರ ಪರ್ಮಿಷನ್ ತೊಗೊಂಡಿರಲಿಲ್ಲ ಆ ರಚನೆಗೆ. ಗೋಪಾಲ ತಗೊಂಡ್ಬಿಟ್ಟಿದ್ರು ಗಂಗೆ ಬರಕ್ಕೆ. ಗಂಗಾ ಬರತ್ತಲ್ಲ, ಗಂಗಾ ಬಗ್ಗೆ ಹೇಳ್ಬೇಕು ಹೇಳ್ತಾರಲ್ಲ, ಅದಕ್ಕಿಂತ ಬೇರೆ ಯಾವುದಿದೆ. ಅದೇನಾಗೋಯ್ತು ಅಂದರೆ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ 12 ಗಂಟೆ ಆಗೋಗಿತ್ತು ರಾತ್ರಿ. ಬೇಂದ್ರೆ ಅವರು ಸ್ಟೇಜ್ ಮೇಲೆ ಬಂದರು. ಶುರು ಆಗಿದೆ 10 ಅಲ್ಲೆಲ್ಲ ಆಗಿದೆ 9 ಗಂಟೆ 10 ಗಂಟೆ ಧಾರವಾಡದಲ್ಲಿ ಬಂದರು. ಬೇಂದ್ರೆ ಅವರು ಗೋಪಿನಾಥ ದಾಸರಿಗೆ ರಾತ್ರಿ 12 ಗಂಟೆಗೆ ಛತ್ರಿ ಹಿಡಿದ್ರು, ಶ್ವೇತ ಛತ್ರಿ ತಗೊಂಡು. ಜನ 10 ನಿಮಿಷ ಕ್ಲಾಪ್ಸ್ ಹೊಡಿದ್ದಾರೆ ನಿಂತುಬಿಟ್ಟು. 1000 ಜನ ಸೇರಿಬಿಟ್ಟಿದ್ದಾರೆ ಧಾರವಾಡದಲ್ಲಿ. 10 ನಿಮಿಷ ಕ್ಲಾಪ್ಸ್ ಹೊಡಿದ್ದಾರೆ. ವೀರೇಂದ್ರ ಹೆಗ್ಗಡೆ ಅವರು ಎಲ್ಲರೂ ಇದ್ದರು. ಧಾರವಾಡದಲ್ಲಿ ನಡೆದಿದ್ದು. ಅವತ್ತೊಂದು ಮಾತಾಡಿದ್ರು. ಆ ಮಾತುಕೋಸ್ಕರ ಈ ಇನ್ಸಿಡೆಂಟ್ ಹೇಳ್ತಾ ಇದ್ದೀನಿ. ಬೇಂದ್ರೆ ಒಂದು ಮಾತು ಹೇಳಿದ್ರು. ಅಲ್ಲ, ನೀವು ಫೋರ್ಟ್ ಹೈಸ್ಕೂಲಲ್ಲಿ ನಡೆದಿದ್ದು ಅದು ಆಮೇಲಿಂದು. ಇದು ಮುಂಚಿಂದ ಕನೆಕ್ಟ್ ಮಾಡ್ತಾ ಇದ್ದೀನಿ ಧರ್ಮಭೂಮಿದು. ಸರಿ ಸರಿ. ಧರ್ಮಭೂಮಿ ಆದಮೇಲೆ ಶ್ವೇತಛತ್ರಿ ಹೀಗೆ ಹಿಡಿದ್ರು. ಯಾವ ಥರ ಕಾರ್ಯಕ್ರಮ ಮಾಡಿದಿರಿ ಪ್ರೊಡಕ್ಷನ್ ಅಂತ. ಶ್ವೇತಛತ್ರಿ ರಾಜ ಮಹಾರಾಜರು ತಾನೇ ಹಿಡಿಯೋದು. ಅದು ಒಂದು ಕಡೆಗೆ. ಇನ್ನೊಂದು ರಾತ್ರಿ ಹಿಡಿಯೋದು ಅಂತ. ಅದು ಅಭಿಪ್ರಾಯ ಜನಕ್ಕೆ ಯಾವ ಥರ ಹೊರಟೋಯ್ತು ಅಂದರೆ, ಆಮೇಲೆ ಬೇಂದ್ರೆ ಆ ಥರ ಯೋಚನೆ ಮಾಡೋದು ತುಂಬ ಕಷ್ಟ ಅಂತ ಅವ್ರಿಗೆ. ಅಷ್ಟು ಮಗು ಥರ ಮನಸ್ಸಲ್ವ ಅವ್ರದ್ದು. ಒಂದು ಮಾತು ಹೇಳಿದ್ರು ಸ್ಟೇಜ್ ಮೇಲೆ ಅವರು, ಯಾರು ಬೇಂದ್ರೆ ಅವರು. ಗೋಪಿನಾಥ ದಾಸರು ನಾನು ಕುಣಿತ ಅವ್ರ ಮಾತಲ್ಲೇ ಹೇಳ್ತೀನಿ, ನಾನು ಏನು ಕೇಳಿದೆ ಅದನ್ನು ಹೇಳ್ತೀನಿ ನಿಮಗೆ. ಕುಣಿತ ಸತ್ತೋಗಿದೆ ಅಂತ ತಿಳ್ಕೊಂಡಿದ್ದೆ, ಆದರೆ ಕುಣಿತ ಸತ್ತೋಗಿಲ್ಲ. ಅವರು ನೃತ್ಯಕ್ಕೆ ಕುಣಿತ ಅಂತಾರೆ. ಆ ಕುಣಿತ ಸತ್ತಿಲ್ಲ. ದಾಸರು ಗೋಪಿನಾಥ ದಾಸರು ಬೆಂಗಳೂರಿನಿಂದ ಇಲ್ಲಿ ತಂದು ಕುಣಿತ ಇನ್ನು ಜೀವಂತವಾಗಿದೆ ಅಂತ ತೋರಿಸಿದ್ದಾರೆ. ಅಷ್ಟೇ ತೋರಿಸಿಲ್ಲ ಅವರು ಆ ಇಳಿದು ಬಾಯಿ ನನ್ನ ಕೃತಿ ಅಂತ ತಗೊಂಡು ಹಾಕ್ತಿದ್ದಾಗ ನಾನೇ ನೃತ್ಯ ಮಾಡಬೇಡ ಅನಿಸಿದೆ, ನಾನೇ ಕುಣಿದ್ಬಿಡೋಣ ಅನಿಸ್ತಾ ಇತ್ತು ಅಂತ ಹೇಳಿದ್ರು. ಆ ವಯಸ್ಸಲ್ಲಿ ಅವ್ರು ಹೇಳಿದ್ರು ಮಾಡಿದ್ರು. ಆದರೆ ಒಂದು ತಪ್ಪು ಮಾಡಿದ್ದಾರೆ ಗೋಪಿನಾಥ ದಾಸರು. ಏನು ತಪ್ಪು ಮಾಡಿದ್ದಾರೆ ಅಂದರೆ, ನನ್ನ ರಚನೆಯನ್ನು ತೊಗೊಂಡಿದ್ದಾರೆ ಇಳಿದು ಬಾತಾಯಿ, ಆದರೆ ನನ್ನ ಪರ್ಮಿಷನ್ ತೊಗೊಂಡಿಲ್ಲ. ಹಾಗಾಗಿ ಅವರು ಅಪರಾಧಿಯಾಗಿದ್ದಾರೆ. ಆ ಅಪರಾಧಕ್ಕೆ ಅವ್ರಿಗೆ ಶಿಕ್ಷೆ ಇದ್ದೇ ಇದೆ. ನಾನು ಏನು ಶಿಕ್ಷೆ ಅಂತ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಅದು ಬೇಂದ್ರೆ ಬಾಯಲ್ಲಿ ಬರಬೇಕು. ಶಿಕ್ಷೆ ಏನು ಅಂದರೆ, ಗೋಪಿನಾಥ ದಾಸರು ಇನ್ನು ಮೇಲಿಂದ ನನ್ನ ಯಾವ ರಚನೆಗಳು ನನ್ನ ಪರ್ಮಿಷನ್ ಇಲ್ಲದೆ ಮಾಡ್ಬೋದು ಆ ಥರ ಸ್ಟೇಜ್ ಮೇಲೆ ಹೇಳೋದು ಅದನ್ನು. ಅದು ವರ. ಅದಾದಮೇಲೆ ಈ ಕರ್ನಾಟಕ ವಿಭವ ಆಗಿದ್ದು. ಕರ್ನಾಟಕ ಆದಾಗಲೂ ಅದೇ ಥರನೇ ರಾತ್ರಿ ಲೇಟಾಗಿ ಮುಗೀತು. ಅದ್ಭುತವಾಗಿ ಮಾತಾಡ್ಬಿಟ್ರು ಬೇಂದ್ರೆ ಮಾತ್ರ. 15 to 20 ಮಿನಿಟ್ಸು ಅವ್ರ ವಾಗ್ಜರಿನೇ ಆಗಿದೆ. ಅದ್ಭುತವಾಗಿ ಮಾತಾಡಿದ್ಮೇಲೆ ಜನಕ್ಕೆಲ್ಲ ಒಂಥರ ರೋಮಾಂಚನ ಆಗಿಬಿಡ್ತದೆ. ಅದಾದಮೇಲೆ ತಿರ್ಗಾ ನಾವು ಧಾರವಾಡಕ್ಕೆ ಸಿಂಡ್ರೆಲಾ ಮಾಡೋಕ್ಕೆ ಹೋದಾಗ ಬೇಂದ್ರೆ ಅವರೊಂದು ಮಾತು ತುಂಬ ಚೆನ್ನಾಗಿ ಹೇಳಿದರು. ಸಿಂಡ್ರೆಲಾ ಆದಾಗ ಯಾವುದೋ ಒಂದು ಕಾನ್ಫರೆನ್ಸಿಗೆ ಮಾಡಿದ್ದು ಇಂಜಿನಿಯರಿಂಗ್ ಕಾಲೇಜು. ಥಿಯೇಟ್ರ್ ಇನ್ನೂ ಪೂರ್ತಿ ಆಗಿಲ್ವಲ್ಲ, ಕಲಾಭವನ ಅಂತೇನೋ ಹೇಳ್ದೆ. ಆ ಇಂಜಿನಿಯರಿಂಗ್ ಕೈಲಿತ್ತು ಕೊಡೋಕ್ಕಾಗಲ್ಲ ಅಂದ್ಬಿಟ್ರು. ಧಾರವಾಡ ಜನ ಎಲ್ಲ ಸಿಂಡ್ರೆಲಾ ಧಾರವಾಡಕ್ಕೆ ಬಂದಿದೆ, ನಾವು ಕಲಾ ಅಭಿಮಾನಿಗಳು ನೋಡೋದು ಹೇಗೆ ಅಂತ ದೊಡ್ಡ ಉಡ್ಡು ಇರೋವಂಥ ಹೆಬ್ಬಾಗಳು ನುಗ್ಸಿ ಹೊಡೆದಾಕ್ಬಿಟ್ರು. ಮಾಡಲೇಬೇಕು ಅಂತ ನಾವು ಹೊರಟು ಬರಬೇಕಾಗಿತ್ತು. ಸಾಧ್ಯವೇ ಇಲ್ಲ. ನೀವು ಧಾರವಾಡಕ್ಕೆ ಬಂದು ನಮ್ಗೆ ಸಿಂಡ್ರೆಲಾ ತೋರಿಸ್ದೆ ನೀವು ಹೇಗೆ ಹೋಗ್ತೀರಾ? ಅಯ್ಯೋ, ನಾವು ಮಲಗಿಬಿಡ್ತೀವಿ ರೋಡಲ್ಲಿ ಅಂತ ಜನಗಳು. ಅಯ್ಯೋ ಯಾಕೆ ಹೇಳ್ತೀರಾ? 3 ಶೋ ಆಯ್ತು ಅಲ್ಲೇ. ಆಮೇಲೆ ಅಲ್ಲಿ ಇಂಜಿನಿಯರ್ ಅನಿಗೋಳ್ ಅಂತ ಹೇಳಿದ್ರು, ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಮಾಡಿದ್ರು ಅವರು ಚೀಫ್ ಇಂಜಿನಿಯರ್ ಆಗಿದ್ರಾಗ. ಅವರು ಎಲ್ಲರನ್ನೂ ಸಮಾಧಾನ ಮಾಡಿ ಇಲ್ಲಿ ಮಿನಿಸ್ಟ್ರಿಗೆ ಫೋನ್ ಮಾಡಿ ಕೊಡ್ಸೋಕ್ಕೆ ಹೇಳಿ ತಿರ್ಗಿ ಥಿಯೇಟ್ರ್ ಮಾಡಿ ನಮ್ಮದು ಪ್ರೋಗ್ರಾಮ್ ಎಲ್ಲ ಚೇಂಜ್ ಮಾಡ್ಕೊಂಡು ನಾವು ಆಮೇಲೆ ಪ್ರೋಗ್ರಾಮು ಮಾಡ್ತು. 3 ಶೋನು ರಶ್ಶು ಅಲ್ಲಿ ಸಿಂಡ್ರೆಲಾ. ಅದಾದಮೇಲೆ ಕೊನೆ ಶೋಗೆ ಬೇಂದ್ರೆ ಬಂದಿದ್ದರು. ಬೇಂದ್ರೆ ಹೇಳಿದ್ರು, ದಾಸರು ಏನೋ ಸಿಂಡ್ರೆಲಾ ತರ್ತಾರೆ ಅಂತ ನಮ್ಮ ಮನೆಯವರು ಹೇಳ್ತಾ ಇದ್ರು. ಅದಕ್ಕೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತದು ದಾಸರು ಸಿಂಡ್ರೆಲಾ ಅಂದರೆ. ಅದು ಫ್ಯಾಂಟಸಿ ಇದೆ, ಆದ್ದರಿಂದ ಅದನ್ನು ನೀವು ನೋಡೋಕ್ಕೆ ಹೋಗ್ಬೇಕು ಅಂದರು. ಮನೆಯವರು ಹೇಳಿದ್ರು, ಮನೇಲಿ ಯಾರೂ ಕೆಲಸ ಇಲ್ಲದೆ ಇರೋದು ಅಂದರೆ ನೀವೊಬ್ಬರೇ, ಮಗುನ ಕರ್ಕೊಂಡು ಹೋಗಿ ಜೊತೆಗೆ ಸಿಂಡ್ರೆಲಾಗೆ ಅಂತ. ಆ ಮಗು ಸಿಂಡ್ರೆಲಾ ನೋಡಬೇಕು ಅಂತಿದೆ.
ಕರ್ಕೊಂಬಂದರು, ಮುಖೂತರು, ಶೋ ಎಲ್ಲ ಆಯಿತು. ಅವತ್ತು ಪುಣ್ಯಕೋಟಿನೂ ಮಾಡಿದ್ವಿ. ಶೋ ಆದಮೇಲೆ ಬಂದು ಹೇಳಿದ್ರು, ಇದು ನೀವು ನಿನಗೇನು ಕೆಲಸ ಇಲ್ಲ ಮುದುಕನಿಗೆ, ಮಗುನ ಕರ್ಕೊಂಡೋದ್ರ ಜೊತೆಗೆ ಹೋಗು ಅಂತೇಳಿ ನಾನು ಕಳಿಸಿದ್ರು. ಆದರೆ ಆ ಶೋ ನೋಡ್ತಿದ್ದಾಗ ನಾನು ಮಗುವಾಗಿದ್ದೆ ಅಂತಂದರು. ನಾನು ಮಗುವಾಗಿದ್ದೆ. ಆದರೆ ಇದು ಬರೀ ಇಲ್ಲಿ ಥಿಯೇಟ್ರ್ಗಳು ಮಾಡಿದ್ರೆ 100 ಜನ 1000 ಜನ ನೋಡ್ಬೋದಷ್ಟೇ. ಇದನ್ನು ಸಿನಿಮಾ ಮಾಡಬೇಕು ಅಂದರು. ಮೊದಲು ಪುಣ್ಯಕೋಟಿನ ಸಿನಿಮಾ ಮಾಡಿ ಲಕ್ಷಾಂತರ ಜನ ನೋಡಬೇಕು ಅಂದರು. ಅವರ ಒಂದು ಮಾತಿನ ಮೇಲೆ ಗೋಪಣ್ಣ ಅವರು ಪುಣ್ಯಕೋಟಿ ಸಿನಿಮಾ ತಗೊಂಡ್ರು. ಬೇಂದ್ರೆ ಹೇಳಿದ್ರು ಅಂತ ಅದನ್ನು ಮಾಡಿದ್ರು ಅವರು. ಆ ಪುಣ್ಯಕೋಟಿ ಅಂತಲೇ ಸಿನಿಮಾ ಮಾಡಿ ಅದರ ಪುಣ್ಯಕೋಟಿ, ಕಿಂದ್ರಜೋಗಿ ಮತ್ತು ಕೃಷ್ಣನ ಸಾಂದೀಪ ಅದು ಸಿನಿಮಾ ಆಗಿದೆ. ಅದು 78ರಲ್ಲಿ 79ರಲ್ಲಿ ಶುರು ಆಯ್ತು. ಅದನ್ನು ಮಾಡಿದ್ರು ಗೋಪಣ್ಣ ಅವರು. ಅದಕ್ಕೆ ಬೇಂದ್ರೆಯ ಒಂದು ಇನ್ಸ್ಪಿರೇಷನ್ ಕಾರಣ ಅದು. ಇದು ಬೇಂದ್ರೆ ವಿಚಾರ ಇದು. ಅದಾದಮೇಲೆ ನೆಕ್ಸ್ಟ್ ಅವರು ಸಿಂಡ್ರೆಲ್ಲಾ ತುಂಬ ಪಾಪ್ಯುಲರ್ ಆಗೋಯ್ತು. 1000 ಶೋ ಅದು ಆಗಿದೆ. ಸಿಂಡ್ರೆಲ್ಲಾ ಇವತ್ತು ಆಗ್ತಾ ಇದೆ. ಅದಾದಮೇಲೆ ಬಾಹುಬಲಿ ತಗೊಂಡ್ರು. ಈಗಲೂ ನಡೀತಾ ಇದೆ. ಈಗಲೂ ನಡೀತಾ. ಯಾರು ಮಾಡ್ತಾ ಇದ್ದೀರಿ? ಅದು ನಮ್ಮ ಹರೀಶ ಮಾಡ್ತಾನೆ, ನಮ್ಮ ವೆಂಕಟೇಶ್ ಮಗ ಹರೀಶ ಇವ್ರು ಮಾಡ್ತಾನೆ. ಅಲ್ಲಿ ಸಿಂಡ್ರೆಲ್ಲಾ ಇವತ್ತು ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಅಂದ್ರೆ ನಿಮ್ಮ ಆ ಮ್ಯೂಸಿಕ್ ರೆಕಾರ್ಡಿಂಗ್ ಎಲ್ಲ ಅದೇ ಬೇರೆ ಹೊಸದು ಚೇಂಜ್ ಮಾಡಿ ಆಮೇಲೆ SP ಬಾಲಸುಬ್ರಹ್ಮಣ್ಯ ಮಾಡಿ ಹೊಸ ತಂತ್ರಗಳು ಎಲ್ಲ ಹಾಡೋರು ಮಾಡಾಯ್ತು. ಅದು 1000 ಪ್ರದರ್ಶನಗಳು ಕಾಣ್ತದ್ದು ಸಿಂಡ್ರೆಲ್ಲಾ ಆದಮೇಲೆ. ಆಶ್ಚರ್ಯನು ಸಿಂಡ್ರೆಲ್ಲಾ ಆದಮೇಲೆ ಅದೇ ಸಕ್ಸಸ್ಸಿಂದ ಹೋಗಬೇಕು ಒಬ್ಬ ಡೈರೆಕ್ಟರ್. ನಾನು ಸಕ್ಸಸ್ಫುಲ್ ಆಗಿದೆ. ರಂಗಭೂಮಿಯಲ್ಲಿ ಮಾತ್ರ ಅದಿಲ್ಲ ನೋಡಿ, ಪ್ರಯೋಗ ಆಗ್ತಾನೆ ಇರುತ್ತೆ. ಸಿನಿಮಾದಲ್ಲಿ ಸಕ್ಸಸ್ಸಿಂದ ಹೋಗ್ತಾರೆ, ರಂಗಭೂಮಿಲಿ ಸಕ್ಸಸ್ಸಿಂದ ಹೋಗಲ್ಲ. ಅದು ಡಿಫ್ರೆಂಟ್ ಆಲೋಚನೆ ಮಾಡ್ತಾ ಹೋಗ್ತಾರೆ ಡೈರೆಕ್ಟರ್, ನಾಟಕಕಾರಲ್ಲ. ಪ್ರತಿಯೊಂದು ಹೊಸದಾಗೇ ಇರುತ್ತೆ, ಅದಾಗತ್ತದು. ಆಮೇಲೆ ಅವ್ರೇನು ಮಾಡೋದು ಅಂದರೆ ಬಾಹುಬಲಿ ತಗೊಂಡ್ರು. ಬಾಹುಬಲಿ ತೊಗೊಂಡಿರೋದು ಇನ್ನೊಂದು ಬಹಳ ಹಿಸ್ಟಾರಿಕ್. 1000 ವರ್ಷದ ಬಾಹುಬಲಿ ಆಯ್ತದು. ಅವಾಗ ಗುಂಡೂರಾವ್ ಪೀರಿಯಡ್ ಅದು. ಅವರು ಚೀಫ್ ಮಿನಿಸ್ಟರ್ ಆಗಿದ್ರು. ಇಂದಿರಾ ಗಾಂಧಿ ಬಂದು ಇದರಲ್ಲಿ ಹೆಲಿಕಾಪ್ಟ್ರಲ್ಲಿ ಬಾಹುಬಲಿಗೆ ಪುಷ್ಪಾರ್ಚನೆ ಎಲ್ಲ ಮಾಡಿದ್ರು ಅಲ್ಲಿ ಮೇಲ್ಗಡೆಯಿಂದ. ಅಲ್ಲಿ ಹಿಂದಿದು ಮತ್ತು ಕನ್ನಡದ ಎರಡೂ ಮಾಡಿದ್ವಿ ಬಾಹುಬಲಿ. ಅದು ಬ್ಯಾಲೆ ಡಾನ್ಸ್. ಅಂದರೆ ಅದನ್ನ ಈ ರತ್ನಾಕರ್ ಬಾಹುಬಲಿಗೆ ಬಾಹುಬಲಿ ಅಂದ್ರೆ ಬೇರೆ ಅರ್ಥ. ಈ ಬಾಹುಬಲಿ ಅಲ್ಲ, ಒರಿಜಿನಲ್ ಬಾಹುಬಲಿ ಭರತ ಬಾಹುಬಲಿ. ಅದರಲ್ಲಿ ಜೈನ ಅಂದ್ರೆ ನಮ್ಮ ಕಡೆಗೆ ಏನು ಹೇಳ್ತಾರೆ ಅಂದರೆ 21ನೇ ಅಂಶಾವತಾರ ಅಂತಾರೆ. ವೃಷಭದೇವ ಪರಮಾತ್ಮ ಅಂತ ಕರೀತಾರೆ ನಮ್ಮ ಕಡೆ. ಅವರು ಆದಿ ಇದು ಅಂತ ಹೇಳ್ತಾರೆ, ಆದಿ ತೀರ್ಥಂಕರ ಅಂತ. ಅದಾದ್ಮೇಲೆ ಏನಾಯ್ತು ಅಂದರೆ ಅದ್ಭುತವಾಗಿ ಬಂದ್ಬಿಡ್ತು ಬಾಹುಬಲಿ ಕೂಡ. ಸಿಂಡ್ರೆಲ್ಲಾ ಇಸ್ ಎ ಸೆಲೆಬ್ರೇಷನ್. ಬಾಹುಬಲಿ ಇಸ್ ಟೋಟಲಿ ಫಿಲಸಾಫಿಕಲ್, ಸ್ಪಿರಿಚುವಲ್ ಓರಿಯೆಂಟೇಷನ್ ಇರೋವಂಥದ್ದು. ಅದನ್ನು ಮಾಡಿದ್ರು, ಅದು ಚೆನ್ನಾಗಾಯಿತು. ಅದಾದಮೇಲೆ ಕೊನೆಗೆ ಅವರು ಹೋಗೋಕ್ಕೆ ಮುಂಚೆ ಶಂಕರಾಚಾರ್ಯ ಸಿನಿಮಾದಲ್ಲಿ ಇದ್ರ ಪಾರ್ಟ್ ಮಾಡಿ ಶಂಕರಾಚಾರ್ಯ ಗುರುಗಳ ಪಾತ್ರವನ್ನು ಮಾಡಿದರು. ಆಮೇಲೆ ಅದಾದಮೇಲೆ ಸಂಸ್ಕೃತ ಸಿನಿಮಾ ಅಂತ ಕೋದನ ಮಾಡ್ತಾ ಇದ್ದೀನಿ ಗೋಪಿನಾಥ್ ಹತ್ರ ಹೇಳೋದು. ಸಿನಿಮಾನ ಮಾಡುವ ಇದಿಲ್ಲ ನನಗೆ, ಸಂಸ್ಕೃತದಲ್ಲಿ ನೀವು ಸಿನಿಮಾ ಮಾಡ್ತಾ ಇದ್ದೀರಿ ಅಂತ ನಾನು ಪಾತ್ರ ಮಾಡ್ತಾ ಇದ್ದೀನಿ ಅಂತೇಳಿ ಶಂಕರಾಚಾರ್ಯ ಗುರುಗಳ ಪಾತ್ರವನ್ನು ಅವರೇ ಮಾಡಿದರು. ಅದಾದಮೇಲೆ GV ಅವ್ರು ಗಲಾಟೆ ಮಾಡೋದು, ನೀವೇ ಮಾಡಬೇಕದನ್ನು ಅಂತ. ಅದಾದಮೇಲೆ ರಮಣ ಮಹರ್ಷಿಗಳ ಬಗ್ಗೆ ಅವರ ಫಿಲಸಾಫಿಕಲ್ ಗೋವಿಂದ ಭಗವತ್ಪಾದರು ಅವರೇ ಮಾಡಿರೋದು. ಅದನ್ನು ಫಿಲಸಾಫಿಕಲ್ ಆಗಿ ತಗೊಂಡ ಮೇಲೆ ರಮಣ ಮಹರ್ಷಿಗಳ ಫಿಲಾಸಫಿ ಮೇಲೆ ಒಂದು ಬೇರೆ ಮಾಡಿದರು, ರಮಣ ದರ್ಶನ ಅಂತ. ದಟ್ ವಾಸ್ ಹಿಸ್ ಲಾಸ್ಟ್ ಇದು ಪ್ರೊಡಕ್ಷನ್ ವಿಚ್ ಹಿ ಡಿಡ್ ಇಟ್. ಆಮೇಲೆ 82ನಲ್ಲಿ ವಿ ಲಾಸ್ಟ್ ಹಿಮ್. ಇದು ಒಂದು ದುರಂತ ನಮಗೆ. ಅವರು ಇನ್ನೂ ಸ್ವಲ್ಪ ವರ್ಷಗಳಿದ್ದಿದ್ರೆ, ಅವರಿಗೆ ಇವಾಗ ಓನ್ಲಿ 68 years old ಅಷ್ಟೇ. ಅವರ ಸಾಧನೆ ತುಂಬ ದೊಡ್ಡದಿದೆ, 200 ವರ್ಷದ ಸಾಧನೆ ಇದೆ. ಒಂದು ದುಃಖ ನನಗೆ ಏನಂದರೆ, ಹಿ ಕ್ರಿಯೇಟೆಡ್ ಎ ನ್ಯೂ ಮೀಡಿಯಮ್ ಆಫ್ ಎಕ್ಸ್ಪ್ರೆಷನ್. ಈ ನೃತ್ಯ ನಾಟಕ ರೆಕಾರ್ಡ್ ಮಾಡಿ ಮಾಡುವಂಥ ನೃತ್ಯ ನಾಟಕದ ಪರಿಕಲ್ಪನೆ ಯಾರಿಗೂ ಇಲ್ಲ. ನನಗೆ ಅನೇಕ ಸ್ಕಾಲರ್ಸ್ ಹೇಳಿದ್ರು, ಇನ್ಕ್ಲೂಡಿಂಗ್ ಗೋವಿಂದಾಚಾರ್ಯ, ಬನ್ನಂಜ ಗೋವಿಂದಾಚಾರ್ಯ, ನಿಮ್ಮ ಕೈಂಡ್ ಆಫ್ ಸ್ವಾಮಿಗಳು ಹೇಳಿದ್ರು, ವಿದ್ಯಾಮಾನ್ಯ ತೀರ್ಥ, ನಿಮ್ಮ ಕೈಂಡ್ ಆಫ್ ಡಾನ್ಸ್ ಡ್ರಾಮಾ ಇದೆಯಲ್ಲ, ಇದು ಕಾಳಿದಾಸನ ಸಾಹಿತ್ಯ ನೆನಪು ಬರುತ್ತೆ. ಕಾಳಿದಾಸನ ನಾಟಕಗಳು ಪ್ರಾಯಶಃ ಆಗಿತ್ತು ಅಂತ, ಆ ಕಾಲದಲ್ಲಿ ಹಾಗಿತ್ತು. ಸಮಗ್ರ ರಂಜನೆ ಎಲ್ಲ ದೃಷ್ಟಿಯಿಂದಲೂ ಕೂಡ ಪೂರ್ತಿ ನಾವು ಮನಸ್ಸನ್ನು, ಹೃದಯವನ್ನು ಎಲ್ಲ ಅಲ್ಲೇ ಕೀಲಿಸಿ ನೋಡಿ ಸಂತೋಷ ಪಡಬೇಕು. ರಸ ಸಾಗರದಲ್ಲಿ ಮುಳುಗುವಂಥ ಒಂದು ಅನುಭವ ನಿಜವಾಗೂ ಎಲ್ಲರಿಗೂ, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಅದ್ಭುತವಾದಂಥ ಒಂದು, ಅದೇನೋ ಹೇಳ್ತಾರೆ, ನಾಟ್ಯಂ ಭಿನ್ನ ರುಚೇರ್ಜನಸ್ಯ ಬಹುಧಾಪ್ಯೇಕಂ ಸಮಾರಾಧನಂ ಅಂತ. ಚಿಕ್ಕವರಿಂದ ಹಿಡಿದು ದೊಡ್ಡವರೆಗೂ ಎಲ್ಲರಿಗೂ ಒಂದು ಸಮಾರಾಧನೆ ಅದ್ಭುತ ಅಂಥದ್ದು ಮಾಡಿದ್ರು. ಅದಾದಮೇಲೆ ಕೆಲವು ನೃತ್ಯ ನಾಟಕಗಳು ಮಾಡಿದ್ವಿ ಅವ್ರ ಆಬ್ಸೆನ್ಸಲ್ಲಿ.
ಒಂದು ಮೊದಲನೇದು ಶ್ರೀನಿವಾಸ ಕಲ್ಯಾಣ ಮಾಡಿದ್ದು, ಹರಿದಾಸ್ ಸಾಹಿತ್ಯವನ್ನು ಬಳಸ್ಕೊಂಡು ತುಂಬ, ಅದು 100 ಶೋ ಪ್ರದರ್ಶನ ಆಯಿತು. ಅದಾದಮೇಲೆ ಶ್ರೀಕೃಷ್ಣ ವೈಜಯಂತಿ ಅಂತ ಒಂದು ಮಾಡಿದ್ವಿ. ಅಲ್ಲಿ ವಿಜಯರಾಘವರು, ರವಿಶಂಕರು ಎಲ್ಲ ಬಂದಿದ್ರು. ಅವಾಗ ಅದ್ಭುತವಾದ ನೃತ್ಯ ನಾಟಕ ಅದು. 100 ಪ್ರದರ್ಶನಗಳು. ಅಲ್ಲಿ ಹರಿದಾಸ್ ಸಾಹಿತ್ಯನೂ ಬಳಸಿದ್ವಿ, ಬೇರೆಯವ್ರನ್ನೂ ಬಳಸಿದ್ವಿ. ನಮ್ಮ ತಂದೆಯವರೇ ಅದಕ್ಕೆ ಸ್ಕ್ರಿಪ್ಟ್ ಮಾಡಿದ್ದು, ಜಯಸಿಂಹದಾಸರೇ ಸ್ಕ್ರಿಪ್ಟ್ ಮಾಡಿದರು. ಅವ್ರ ಜೊತೆ ಸೇರಿಕೊಂಡು ನಾನು ಮಾಡಿದ್ದೆ ಅದಕ್ಕೆ ನೃತ್ಯ ನಾಟಕಗಳಿಗೆ. ಇಡೀ ಪ್ರಭಾತ್ ಕುಟುಂಬ ಸೇರಿ, ಸಂಸ್ಥೆಗಳು ಸೇರಿ ಅದನ್ನು ತುಂಬ ಒಳ್ಳೆ ಪ್ರದರ್ಶನ ಆಗಲೇಬೇಕು ಅಂತ ಪೇಜ್ ಆರ್ಟ್ ಫಾರ್ಮ್ಗಳಿಗೆ ಇಚ್ಛೆ ಇತ್ತು. ಹಾಗಾಗಿ ಅವ್ರ ಪರ್ಯಾಯದಲ್ಲಿ ಅದು ಮೊದಲೇ ಪ್ರದರ್ಶನ ಆಯಿತು. ಇದು ಒಂದು ಘಟ್ಟ. ಅದು ಅದಾದಮೇಲೆ ರಾಮ ಪ್ರತೀಕ್ಷಾ ಆಯಿತು, ಶ್ರೀರಾಮ ಪ್ರತೀಕ್ಷಾ. ರಾಮ ಪ್ರತೀಕ್ಷಾ ಒಂದು ಭಿನ್ನವಾದ ಒಂದು ವಿಚಾರ. ಇದು ಗೋಪಿನಾಥ್ ದಾಸರು ಹೋದ ಮೇಲೆ ಆದಂಥ ರಾಮ ಪ್ರತೀಕ್ಷಾ ಅಂತ ಮಾಡಿದ್ವಿ. ರಾಮಾಯಣದಲ್ಲಿ ಫಸ್ಟ್ ಟೈಮ್ ಫಾರ್ ದ ಹಿಸ್ಟ್ರಿಯಲ್ಲಿ ಆ ಸ್ಕ್ರಿಪ್ಟು ಮತ್ತು ಇದೆಲ್ಲ ಪರಿಕಲ್ಪನೆಯಲ್ಲಿ ನಾನು ಮಾಡಿದ್ದೆ. ಅದರಲ್ಲಿ ಹೆಚ್ಚಾಗಿ ವೇದಗಳಿಗೆ ಯಾಕೆ ನಾವು ನೃತ್ಯ ಸಂಯೋಜನೆ, ಆ ಕಾಲದ ಸಂಗೀತ ಸಂಯೋಜನೆ ಏನಿತ್ತು, ವೇದಿಕ್ ಕಾಲ್ ಮ್ಯೂಸಿಕ್, ಸಾಮವೇದವನ್ನು ಬಳಸಿದೆ, ಋಗ್ವೇದವನ್ನು ಬಳಸಿದೆ, ಯಜುರ್ವೇದವನ್ನು ಬಳಸಿ ಅದರದ ಕಟ್ಟಡಗಳು ಯಾವ ಥರ ಇರ್ತಾರೆ, ವಿನ್ಯಾಸಗಳು ಯಾವ ಥರ ಇರುತ್ತೆ ಅಂತ ಹೇಳಿ ಅದರ ಒಂದು ಆಧ್ಯಾತ್ಮಿಕ ಹಿನ್ನೆಲೆ ಏನು ಅದನ್ನು ರಾಮ ಪ್ರತೀಕ್ಷೆಯಲ್ಲಿ ಅಲ್ಲಿಂದ ಶುರು ಮಾಡಿದ್ವಿ. ಯಾಕೆಂದರೆ ನಮಗೆ ವಾಲ್ಮೀಕಿಗಳು ಎಲ್ಲ ರಾಮಾಯಣಗಳು ಹೆಚ್ಚು 300 ರಾಮಾಯಣಗಳಿದೆ, ನಿಮ್ಗೆ ಗೊತ್ತು. ರಾಮಾನುಜಮ್ಮೆ ಹೇಳ್ತಾರೆ. ಆದರೆ ಅಲ್ಲ, ರಾಮಾನುಜಮ್ ಏನು ಹೇಳಿರುವ ಅಲ್ಲ, ರಾಮಾನುಜಮ್ ಅದನ್ನು ಹೆಚ್ಚು ಕುಮಾರವ್ಯಾಸನ ಹೇಳಿದ ರಾಮಾಯಣದ ಭಾರದಲ್ಲಿ. ರಾಮಾಯಣದ ಭಾರದಲ್ಲಿ 300 ಅಲ್ಲ, 3000 ಇದೆ. ತಿಣುಕಿದನು ರಾಮಾಯಣಗಳ ಕವಿಗಳ ಭಾರದಲ್ಲಿ ಅಂತ. ಹಾಗಾಗಿ ರಾಮಾಯಣದಲ್ಲಿ ಮೂಲ, ನಾನು ಅವಲೇ ನಿಮ್ಗೊಂದು ಮಾತು ಹೇಳಿದೆ, ನಮ್ಮ ಇವತ್ತಿನ ಎಲ್ಲ ತಲೆಮಾರಿನವ್ರಿಗೆ ಸಮಸ್ಯೆ ಆಗ್ತಾ ಇರೋದೇನು ಅಂದರೆ, ನಮ್ಮ ನಾಗರಿಕತೆ ಪರಿಚಯವೂ ಇಲ್ಲ ಅವರಿಗೆ. ಏನೇನು ಎಲ್ಲ ಕ್ಷೇತ್ರಗಳಲ್ಲಿ ಬೇಕಾದ ಡೆವಲಪ್ ಆಗಿದೆ, ಬೇರೆ ಬೇರೆ ಕ್ಷೇತ್ರ ಆಗ್ಬೋದು, ಮ್ಯಾಥಮೆಟಿಕ್ಸ್ ಆಗ್ಬೋದು, ಅಸ್ಟ್ರಾನಮಿ ಆಗ್ಬೋದು, ಇತ್ಯಾದಿಗಳಾಗ್ಬೋದು. ಭಾರತದ ನೆಲದಿಂದ ಏನೇನು ಹೊರಟಿವೆ ವಿಜ್ಞಾನ ವಿಷಯಗಳು, ಆವಿಷ್ಕಾರಗಳು, ಇದನ್ನೆಲ್ಲ ಹೆಚ್ಚು ಕಮ್ಮಿ ಒಂದು ಸಬಟೇಜ್ ಮಾಡುವಂಥ ವಿಚಾರಗಳಾಗೋಯ್ತು ಇನ್ವೇಡರ್ಸ್ ಬಂದಮೇಲೆ. ಆದರೆ ಅದರ ವಿಚಾರ ಏನಿದೆ ಒರಿಜಿನಲ್ ಸಂಸ್ಕೃತದಲ್ಲಿ ಓದಿರಲ್ಲ, ಹಾಗಾಗಿ ಅದೇನು ಅಂತ ಗೊತ್ತಿರಲ್ಲ ಅವ್ರಿಗೆ. ಆದ್ದರಿಂದ ಏನೋ ಒಬ್ರು ಯಾರೋ ಹೇಳಿದ್ದು, ಇಂಗ್ಲೀಷಿಂದ ಟ್ರಾನ್ಸ್ಲೇಟ್ ಆಗಿದ್ದು ನೋಡಿಬಿಟ್ಟು ಒಂದೊಂದು ಆ ನುಡಿ ಮೇಲೆ ಇಡೀ ವಿಶ್ಲೇಷಣೆ ಮಾಡ್ತಿರ್ತಾರೆ. ಹಾಗಾಗಿ ಐ ಥಾಟ್ ಮೂಲ ವಾಲ್ಮೀಕಿಗಳನ್ನೇ ಇಟ್ಕೊಂಡು, ವಾಲ್ಮೀಕಿಗಳ ಕಾಲದಲ್ಲಿ ಏನು ಸಂಕ್ಷೇಪ ರಾಮಾಯಣ ಇತ್ತು ಹಿಂದೆ, ಆ ದೃಷ್ಟಿನೂ ತಗೊಂಡು ಈ ವೇದಗಳ ಪ್ರತಿಪಾದನೆಗೋಸ್ಕರ, ವೇದೋಪನಿಷತ್ಗಳ ಪ್ರತಿಪಾದನೆಗಾಗಿ ರಾಮಾಯಣದ ರಚನೆ ಅಂತ. ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಶಾಸ್ತ್ರದ ಅಂಶಗಳೆಲ್ಲ ಬರುತ್ತದಲ್ಲಿ. ಇತಿಹಾಸ ಪುರಾಣಾಭ್ಯಾಂ ವೇದಾರ್ಥಂ ಸಮುಪ ಬ್ರಹ್ಮಯೇ ಏನೇ ಹೇಳ್ತಾರೆ ಅವರು. ಹಾಗಾಗಿ ಅದು ಉದ್ದೇಶದಿಂದನೇ, ವೇದದ ಬೀಜದಿಂದನೇ ತಗೊಂಡ ಅದನ್ನು ತಗೊಂಡು ಅದೊಂದು ಬೇರೆ ರೂಪ ತಗೋತು. ಹರಿದಾಸ್ ಸಾಹಿತ್ಯವನ್ನು ಬೆಳೆಸ್ಕೊಂಡಿದ್ವಿ, ಅದರಲ್ಲಿ ಬೇರೆ ಬೇರೆ ಸಾಹಿತ್ಯವನ್ನು ಬೆಳೆಸ್ಕೊಂಡು, ತಿಪ್ಪಣ್ಣಾರ್ಯ ಕವಿ ಅಂಥೇಳಿ ಅವರ ಹನುಮದ ವಿಲಾಸ ಭಾಳ ಫೇಮಸ್ಸು, ಸುಂದರಕಾಂಡದೆಲ್ಲ ತಗೊಂಡು ಅದು ಮುಗಿಸಾಯಿತು. ಅದು 100 ಪ್ರದರ್ಶನಗಳಾಗಿವೆ. ಅದನ್ನು ಎಲ್ಲ ಭಾಷೆಯಲ್ಲೂ ಮಾಡಿದ್ವಿ. ಇನ್ನೊಂದು ಭಾಳ ಮುಖ್ಯ ಅಂದರೆ ಪ್ರಭಾದ್ದು ಕನ್ನಡದಲ್ಲಿ ಒರಿಜಿನಲ್ ಮಾಡ್ತೀವಿ ನಾವು, ಆಮೇಲೆ ಅದನ್ನು ಬೇರೆ ಬೇರೆ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ತೀವಿ. ವಚನ ಸಾಹಿತ್ಯ ಆಗ್ಬೋದು, ಹರಿದಾಸ್ ಸಾಹಿತ್ಯ ಆಗ್ಬೋದು, ನಮ್ಮ ಬೇರೆ ಜೈನ ಸಾಹಿತ್ಯ ಆಗ್ಬೋದು, ಏನೇ ಸಾಹಿತ್ಯಗಳಿರ್ಬೋದು, ಅದಷ್ಟು ಬೇರೆ ಭಾಷೆಯ ನೃತ್ಯ ನಾಟಕ ಮಾಡಿದಾಗ ಹರಿದಾಸ್ ಸಾಹಿತ್ಯ ಹೆಚ್ಚು ಕಮ್ಮಿ 300-400 ಕೃತಿಗಳು ಬೇರೆ ಬೇರೆ ಭಾಷೆಗೆ ಹೋಗಿವೆ. ತಮಿಳಿಗೆ ಹೋಗಿದೆ, ತೆಲುಗು ಹೋಗಿದೆ, ಸಂಸ್ಕೃತಕ್ಕೆ ಹೋಗಿದೆ, ಕನ್ನಡ ಬಿಟ್ಟು ಬೇರೆ ಬೇರೆ ಭಾಷೆಗೆ ಹೋಗಿದೆ. ಹಾಗೆ ಬೇರೆ ಬೇರೆ ಭಾಷೆ ಇದೆಯಲ್ಲ, ಸಂಸ್ಕೃತದ ಕನ್ನಡಕ್ಕೆ ತಂದಿದ್ದೀವಿ, ಆ ಥರ ಮಾಡಿದ್ದೀವಿ. ಸಂಸ್ಕೃತ ನಾಟಕಗಳು ತುಂಬ ಇದೆ. ಗೋಪಿನಾಥ್ ದಾಸರು ಬರೆದಿದ್ದು ಒಂದು ಶಬರಿ ನಾಟಕ ಆಯಿತು, ಅದು ಸಂಸ್ಕೃತಕ್ಕೂ ಮಾಡಿದ್ವಿ. ನಿಮಗೆ ಸಂಸ್ಕೃತದ್ದು RV ಕಾಲೇಜಲ್ಲಿ ಆಗ್ತಿದ್ದಾಗ ಅದು ಮಾಡಿದ್ರಿ. ಶಬರಿ ನಾಟಕ ಸಂಸ್ಕೃತದಲ್ಲೇ ಮಾಡಿದ್ವಿ. ಅದು ದ್ವಾರಕಿ ಮಗಳಲ್ವಾ? ಅಲ್ಲ, ಮಾಲಾನ ಯಾರೋ ಮಾಲ್ತಿ ಶಬರಿ ಪಾತ್ರ ಮಾಡಿದ್ಲು. ಅವಳು ಸಂಸ್ಕೃತನೇ ಅವಳದು ಸಬ್ಜೆಕ್ಟ್ ಆಗಿತ್ತು. ನಾನು ಮತ್ತೆ ನಮ್ಮ ಫ್ರೆಂಡು ಎಲ್ಲ ಸೇರಿ ಸಂಸ್ಕೃತ ನಾಟಕಗಳು ಮಾಡಿದ್ವಿ. ಮಂಗಳ ಅವ್ರಿಗಂತೂ ಬಹಳ ಪ್ರಿಯ ಅದು, ಸಂಸ್ಕೃತ ನಾಟಕೋತ್ಸವ ಎಲ್ಲ ಮಾಡೋರು. ನಾನಾ ರೀತಿಯಲ್ಲಿ ಪ್ರಭಾತಿನ ಕೋಆಪರೇಷನ್ನು ಆ ಕಾಲೇಜಿಗೆ ಇದ್ದಾಗ. ಹಾಗೆ ಸಂಸ್ಕೃತ ನಾಟಕಗಳು ಬೇಕಾದಷ್ಟು ಆಗಿವೆ. ಆ ಸಂಸ್ಕೃತ ನಾಟಕಗಳು ಇವತ್ತು ತೊಗೊಂಡೋಗ್ತಾ ಇದೀವಿ ಆ ನಾಟಕಗಳನ್ನ, ಕನ್ನಡ ಅಷ್ಟೇ ಅಲ್ಲದೆ. ಜೊತೆಗೆ ರಾಮ ಪ್ರತೀಕ್ಷಾ ಆದಮೇಲೆ ನೆಕ್ಸ್ಟು ಬಂದಿದ್ದು ಕ್ರೌನ್ ಆಫ್ ಕ್ರಿಯೇಷನ್ ಅಂತ. ಅಂದರೆ ಅದು ಹೇಗೆ ಸಿಲ್ಕ್ನ ಇಂಡಸ್ಟ್ರಿ ಯಾವ ಥರ ಬಂತು ಕರ್ನಾಟಕಕ್ಕೆ ಅನ್ನೋ ಒಂದು ವಿಷಯದ ಮೇಲೆ ದ ಕ್ರೌನ್ ಆಫ್ ಕ್ರಿಯೇಷನ್ ಅಂತೇಳಿ ಕಂಟೆಂಪ್ರರಿಯ ವ್ಯಾಲ್ಯೂಸ್ ಇಟ್ಕೊಂಡು ಮಾಡಿರುವಂಥ ಬೇರೆ ಅದು. ಅದಾದಮೇಲೆ ಒಂದು ಇದು ಮಾಡಿದ್ವಿ, ಅದು ನ್ಯೂ ಹೊರೈಸನ್ ಅಂಥೇಳಿ. ಹಾಗೆ ಈ ಬರ್ಸನ್ ಮೆಷನ್ ಅವರು ಜರ್ಮನಿಯಿಂದ ಬಂದಾಗ ಇಲ್ಲಿ ಎಲ್ಲರೂ ಅವರೇ ಬರ್ಕೋತಾರೆ ಅದನ್ನು, ಎಲ್ಲರೂ ಕ್ರಿಶ್ಚಿಯನ್ಕರಣ ಮಾಡೋಣ ಅಂತ ಹೋಗಿ ಮತಾಂತರದಲ್ಲಿ ಬಂದಾಗ ಇವ್ರು ಏನು ಮಾಡಿದ್ರು, ನಾವು ಬೇರೆ ಏನು ಮಾಡಿದ್ರು ಇಲ್ಲಿ ಮತಾಂತರ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಧರ್ಮದ ಒಂದು ಅಡಿಪಾಯ ತುಂಬ ಜೋರಾಗಿದೆ ಇಲ್ಲಿ, ಸಂಸ್ಕೃತಿ ಧರ್ಮದಲ್ಲ. ಅದನ್ನು ಅವರೇ ಹೇಳಿದ್ರು ನನಗೆ, ಇದು ನೀವು ಮಾಡೋಕ್ಕೆ ಸಾಧ್ಯ ಇದೆ ಅಂತೇಳಿ
ಲಾಸ್ಟ್ ಬಿಫೋರ್ ಫಾರ್ಮರ್ ಪೋಪ್ ಇದ್ರಲ್ಲ ಅವ್ರು ಬಂದಿದ್ರು ಆ ಶೋಗೆ. ಕೇರಳದಲ್ಲಿ ಆಗಿ ಶೋ ಅದು. ಯಾವುದಕ್ಕೆ? ಇದು ನ್ಯೂ ಹೊರೈಸನ್ಗೆ. ಹೋಪ್ ಫೇತ್ ಚಾರಿಟಿ ಅನ್ನೋದು ಅವ್ರದ್ದು. ಏನದು ವಿಷಯ ಏನು? ಆ ಹೋಪ್ ಫೇತ್ ಚಾರಿಟಿ ಅಂತ ಅವ್ರ ಕಂಟೆಂಟ್ ಅದು. ಅಂದ್ರೆ ಏನು ಅಂದ್ರೆ ಅವ್ರು ಬಂದಾಗ ಇಲ್ಲಿ ತುಂಬಾ ಡಿಸ್ಟರ್ಬ್ ಆದ್ರಂತವ್ರು. ಯಾರನ್ನೂ ಮತಾಂತರ ಮಾಡೋಕ್ಕಾಗಲಿಲ್ಲ ನಮಗೆ. ಅವ್ರು 3 ಜನ ಶಿಪ್ಪಲ್ಲಿ ಬಂದಿದ್ದು ನಮಗೆ. ಕೇರಳ ಮಂಗಳೂರಲ್ಲಿ ಇಳಿತಾರೆ ಅವರು. ಇದು ಅವ್ರ ಹಿಸ್ಟ್ರಿ. ಇದು ಬ್ಯಾದರ್ ಮೆಷಿನ್ ಹಿಸ್ಟ್ರಿ ಕೊಟ್ಟರು ನನಗೆ. ಫುಲ್ ಸ್ಟಡಿ ಮಾಡಿದೆ. ಅದನ್ನ ಸ್ಟಡಿ ಮಾಡಿ ಅದು ತಂದೆ ಸ್ಟೇಜ್ ಮೇಲೆ. ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದ್ರು ಇವರು ವೆಂಕಟರಾಮನ್, ಅವರು ಬಂದಿದ್ರು. ನಾವು ವರ್ಲ್ಡ್ ವೈಡ್ ಬೇಕಾದ ಪ್ರೋಗ್ರಾಮ್ಸು ಕಂಟೆಂಪ್ರರಿ ನೋಡಿದ್ದೀನಿ. ಆದರೆ ಒಂದು ಬ್ಯಾಸನ್ ಮೆಷಿನ್ ಅಂತ ಅದನ್ನು ಬಯೋಪಿಕ್ ಥರ ಸ್ಟೇಜ್ ಮೇಲೆ ಮಾಡಿರೋದು ನಾನು ನೋಡಿರಲ್ಲ ಈ ಥರ ಅಂತ. ಆಮೇಲೆ ಎಲ್ಲರೂ ತುಂಬ ಇಷ್ಟಪಟ್ಟು ಬೇರೆ 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 ಬಿಷಪ್ಸ್ಗಳು ಎಲ್ಲ ಬಂದಿದ್ದರು. ಹಾಗಾಗಿ ಅದೊಂದು ಯಾವ ತರಹ ನಾವು ಎಜುಕೇಷನಿಂದ ಮಾತ್ರ ಇದು ಮಾಡೋಕ್ಕೆ ಸಾಧ್ಯ ಅಂತ ಅನಿಸ್ತಂಥವ್ರಿಗೆ. ಎಜುಕೇಷನಿಂದ ಮತ್ತು ಮಕ್ಕಳ ಲೆವೆಲಲ್ಲಿ ನಾವು ಇದನ್ನು ಫೀಡ್ ಮಾಡಬೇಕು ಅಂತ. ನೆಕ್ಸ್ಟ್ ಇಮಿಡಿಯೇಟಾಗಿ ಬರೋದು ಹೆಲ್ತು. ಹಾಗಾಗಿ ಮಕ್ಕಳು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಹೆಲ್ತ್ ಎರಡು ಇಟ್ಕೊಂಡ್ರು. ಈ ಮೂಲಕ ಮತಾಂತರ ಮಾಡಬೇಕು ಅಂತ ಹೊರಟ್ರು. ಮಾಡಾದ್ಮೇಲೆ ಅವ್ರಿಗೆ ಜನದ ಅಗತ್ಯ ಏನಿತ್ತು ನೋಡಿದ್ರು. ಭಾಷೆ, ಅವರೇ ಭಾಷೆ ಕಲ್ತರು. ಅದನ್ನ ಮತಾಂತರ ಮಾಡೋಕ್ಕೆ ನಾವು ಭಾಷೆ ಕಲ್ತ್ವಿ ಅಂತ ಹೇಳ್ತಾರೆ ಅವರು. ಅವರೇ ಹೇಳ್ತಾರೆ ಅದನ್ನ ಸ್ಪಷ್ಟ. ಆಮೇಲೆ ಅದನ್ನ ಮಾಡಾದ್ಮೇಲೆ ಈ ಹೆಂಚು, ಮಂಗಳೂರು ಹೆಂಚು ಇವೆಲ್ಲ ಬಂತಲ್ಲ. ಆಮೇಲೆ ಫಸ್ಟ್ ಪ್ರಿಂಟಿಂಗ್ ಪ್ರೆಸ್ ಸ್ಟಾರ್ಟ್ ಮಾಡಿದ್ರು. ಯಾವುದೋ ಕನ್ನಡದ ಅವತರಣಿಕೆ ತರಬೇಕು ಅಂತ ಹೇಳಿ. ಕನ್ನಡನೂ ಉದ್ಧಾರ ಮಾಡಬೇಕು ಅಂತಲ್ಲ, ಅವರ ಮತಾಂತರ ಮಾಡಬೇಕು ಅಂತ. ಕನ್ನಡದ ಅವತರಣಿಕೆಯನ್ನ ತರಬೇಕು ಅಂತ ಹೇಳಿ ಪ್ರಿಂಟಿಂಗ್ ಪ್ರೆಸ್ ಸ್ಟಾರ್ಟ್ ಮಾಡಿದ್ರು. ಕನ್ನಡ ವಾಸ್ ದ ಫಸ್ಟ್ ಲ್ಯಾಂಗ್ವೇಜ್ ಪ್ರಿಂಟೆಡ್ ಇನ್ ಇಂಡಿಯಾ. ಅದು ಆಶ್ಚರ್ಯ. ಅದು ದಟ್ ವಾಸ್ ಇನ್ ಮ್ಯಾಂಗ್ಳೂರ್. ಅದು ಇನ್ನೂ ಇದೆ ಅದು ಪ್ರಿಂಟಿಂಗ್ ಪ್ರೆಸ್. ನಾನು ಅದನ್ನ ನೋಡೋಕೆ ಹೋಗಿದ್ದೆ, ಅದು ಹೇಗೆ ವರ್ಕ್ ಆಗುತ್ತೆ ಎಲ್ಲ ಕೊರಿಯೋಗ್ರಫಿಗೆ ಬೇಕು ಅಂತ. ನಾವೆಲ್ಲ ಹೋಗಿದ್ವಿ ನೋಡೋಕ್ಕೆ. ತುಂಬ ಸಕ್ಸಸ್ಫುಲ್ ಆಯಿತು ಅದು ಕೂಡ. ಅದೇ ನಂಬರ್ ಆಫ್ ಶೋಸ್ ಮಾಡಲಿ. ದಟ್ ವಾಸ್ ಎ ಕಮಿಷನ್ಡ್ ಪ್ರೋಗ್ರಾಮ್ ಆ್ಯಕ್ಚುಲಿ. ದೆನ್ ವಿ ವೆಂಟ್ ಟು ಇದು US. ಅದು ಭಾಳ ಇಂಪಾರ್ಟೆಂಟ್ ವಿಷಯ ನಮಗೆ. ಆಮೇಲೆ ಅದು 1993 92 ನಮ್ಮ ಪ್ರೋಗ್ರಾಮ್ ನೋಡಿದ್ರು. ಅದಕ್ಕೊಂದು 92 93 ಒಂದು ಹೇಳಿ ನಾನು 92ನೇ ಇಸ್ವಿಲಿ ಏನಾಯಿತು. 91ನೇ ಇಸ್ವಿಯಲ್ಲಿ ನನ್ನೊಂದು ಪರ್ಸ್ನಲ್ಲು ಇದಿದೆ ಅನುಭವ. ಅದು ಹಂಚ್ಕೋಬೇಕೋ ಬೇಡೋ ನಂಗೆ ಗೊತ್ತಿಲ್ಲ. ಯಾಕೆ ಅದು ಸಾರ್ವಜನಿಕವಾಗಿ ಹೋಗೋದ್ರಿಂದ ಎಷ್ಟು ಜನ ನಂಬ್ತಾರೆ, ಎಷ್ಟು ಜನ ನಂಬಲ್ಲ ನಂಗೆ ಗೊತ್ತಿಲ್ಲ. ಕಾರಣ ಇಷ್ಟೇ, ಏನು ಅಂದರೆ 91ನೇ ಇಸ್ವಿಲಿ ನನಗೊಂದು ಕನಸು ಬಿತ್ತು. ವಿಚಿತ್ರವಾದ ಕನಸದು. ತುಂಬ ಸಾಯಂಕಾಲನೂ ಬೆಳಗಿನ 6 ಗಂಟೆ ಇದ್ದಾಗೆ ಓಡ್ತಾ ಇದ್ದೀನಿ ಯಾವುದೊಂದು ಆಶ್ರಮ. ನೋಡಿ ಒಂದು ದೊಡ್ಡ ಬಾಗಿಲು ಹೀಗೆ ತೆಗಿತೀನಿ. ಬಾಗಿಲು ಹೀಗೆ ತೆಗೆದಾಗ ನೋಡಿದ್ರೆ ಸ್ವಾಮಿ ವಿವೇಕಾನಂದರು ಒಂದು 6 ಅಡಿ ನಿಲುವು ಅವ್ರ ಬ್ಯಾಕ್ ಸೈಡ್ ಕಾಣ್ತಾ ಇದೆ ನನಗೆ. ಅವ್ರು ಸೂರ್ಯೋದಯನೋ ಅಥವಾ ಏನೋ ನೋಡ್ತಾ ಇದ್ದಾರೆ ಕಿಟಕಿ ಮೂಲಕ. ನನಗೆ ಅದಾಗತ್ತೆ. ನಾನು ಯಾರು ಅಂತ ಕೇಳ್ತೀನಿ ಕ್ಯೂರಿಯಾಸಿಟಿ. ಅದಕ್ಕೆ ಅವ್ರು ಹೇಳ್ತಾರೆ, ತಿರುಗ್ತಾರೆ ಸ್ವಾಮಿ ವಿವೇಕಾನಂದರು. ಅವ್ರು ನನಗೆ ಹೇಳ್ತಾರೆ, ಅವ್ರು ಏನೋ ಸ್ಪಿರಿಚುವಲ್ ಡಿಸ್ಕಷನ್ಸ್ ನನಗೆ ಅಡ್ವೈಸ್ ಮಾಡ್ತಿದ್ದಾರೆ. ಮಾಡಲ್ಲ ಅಂದರೆ ಬಾವಿಲಿ ಒಳಗಡೆ ಹೋದ್ರೆ ಕೇಳಿಸುತ್ತಲ್ಲ ಆ ಥರ ಗೋ ಥ್ರೂ ಮೈ ವರ್ಕ್ಸ್ ಅಂತ ಹೇಳ್ತಾರೆ ನನಗೆ. ವಿವೇಕಾನಂದರು ಹೇಳೋ ಮಾತದು. ವಿವೇಕಾನಂದರು ಎರೆದಾದರು, ನನಗೆ ಡಿಸಪಿಯರ್ ಆದರು. ಬಾವಿಲಿ ಬರ್ತಿರೋದು ಗೋ ಥ್ರೂ ಮೈ ವರ್ಕ್ಸ್. ನನಗೆ ವಿಜ್ಞಾನದ ವಿದ್ಯಾರ್ಥಿ, HN ಸ್ಟೂಡೆಂಟ್ ಬೇರೆ. ನಾನು ಎಲ್ಲ ನೋಡಿದ್ದು, ಕೇಳಿದ್ದು, ಮಾತಾಡಿದ್ದು, ಯೋಚನೆ ಮಾಡಿದ್ದು ಮಾತ್ರ ಕನಸಲ್ಲಿ ಬರುತ್ತೆ ಅಂತ. ಮನಸ್ಸಿನ ಸೃಷ್ಟಿಯ ಕನಸು ನಂಬಿರೋನು ನಾನು. ಹಾಗಾಗಿ ಆದರೂ ನನಗೆ ಆ ಕ್ಯೂರಿಯಾಸಿಟಿ ಆಗಲಿಲ್ಲ. ಹೋದೆ ಪುರುಷೋತ್ತಮಾನಂದಜಿ, ಹರ್ಷಾನಂದಿನ ಭೇಟಿಯಾಗಕ್ಕೆ ಹೋದೆ ವಿವೇಕಾನಂದರ ಆಶ್ರಮದ ಇದ್ದಿದ್ದರಿಂದ. ಹೋದಾಗ ಈ ಥರ ಆಯ್ತು ಸ್ವಾಮೀಜಿ, ಜಸ್ಟ್ ಐ ವಾಂಟೆಡ್ ಟು ರೆಕಾರ್ಡ್ ದಿಸ್ ಡ್ರೀಮ್. ನಂಗೆ ಗೊತ್ತು ಈ ವಿಷಯ ಎಷ್ಟು ಮಟ್ಟಿಗೆ ಸರಿಗೋ ಗೊತ್ತೋ ಗೊತ್ತಿಲ್ಲ ನನಗೆ, ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಅಂತಂದೆ. ಪುರುಷೋತ್ತಮಾನಂದಜಿ ಹೇಳಿದ್ರು, ಅವನು ನನ್ನ ಮೈ ಬ್ಲೆಸ್ ಸನ್ ಅಂತ ಕರೆಯೋರು. ನೋಡು, ಅವರು ವಿವೇಕಾನಂದರು ಹೇಳಿದ್ಮೇಲೆ ನಾನೇನು ಹೇಳೋಕ್ಕೋಗಲ್ಲ. ಗೋ ಥ್ರೂ ಮೈ ವರ್ಕ್ಸ್ ಅಂತ ಹೇಳಿದ್ದಾರೆ. ಒಂದು ಸೇರಿಸ್ಬೋದು ನಾನು, ಗೋ ಥ್ರೂ ಹಿಸ್ ಕಂಪ್ಲೀಟ್ ವರ್ಕ್ಸ್ ಅಂತ ನಾನು ಪುರುಷೋತ್ತಮಾನಂದಜಿ ಹೇಳಿದ್ರು. ಸರಿ, ನನಗೆ ಇದು ತುಂಬ ಆಶ್ಚರ್ಯ ಆಗೋಯ್ತು ಇದು. ಆಮೇಲೆ ನನಗೆ ನಿಮ್ಮ ಗೈಡ್ ದಿಢೀರಂತ ಈ ಕಾರ್ಯಕ್ರಮ ನೋಡಬೇಕು ಅಂತ ಸುಮ್ಮನೆ ಮರ್ತುಬಿಟ್ಟೆ ನಾನು. ಕನಸು ಮರ್ತೆ. ದಟ್ ವಾಸ್ ರಿಪೀಟೆಡ್ ಅಗೇನ್ ಇನ್ ಸೆಪ್ಟೆಂಬರ್ 91 ನನಗೆ ಆಶ್ಚರ್ಯ ಆಯಿತು. ಆ ಪ್ರೋಗ್ರಾಮಿಗೆ ಬಂದಿದ್ರು. ತಿರ್ಗಾ ಹೋಗಿ ಪುರುಷೋತ್ತಮಾನಂದಜಿನ ಇವನ್ನ ಮೀಟ್ ಮಾಡಿದೆ, ಹೀಗೆ ಆಗ್ತಿದೆ ನನಗೆ ಅಂತ. ಅದಕ್ಕೆ ಅವರು ಏನೋ ಗೊತ್ತಿಲ್ಲಪ್ಪ, ವಿವೇಕಾನಂದರ ರಾಮಕೃಷ್ಣರ ಪರಮಹಂಸರ ಆಶೀರ್ವಾದ ಅನುಗ್ರಹ ನಿಂಗೆ ತುಂಬ ಆಗ್ತಾ ಇದೆ ಅಂತ ಕಾಣುತ್ತೆ, ನಿನ್ನಿಂದ ಏನೋ ಕೆಲಸ ಮಾಡಿಸ್ಬೇಕು ಅಂತಿದ್ದಾರೆ ಅಂತ. ಹೌದಾ? ಹಾಗಂದ್ರು. ಇದು ಪುರುಷೋತ್ತಮಂಜಿಗೆ ಹೇಳಿದ ಮಾತದು. ಅದು ಆದಮೇಲೆ ಏನಾಯಿತು ಅಂದರೆ, ನನಗೆ ದಿಢೀರಂತ ಒಂದು ಕಾರ್ಯಕ್ರಮ ಚೌಡಯ್ಯದಲ್ಲಿತ್ತು. ಅಮೇರಿಕಾದಿಂದ ಎಲ್ಲ ಕಡೆಯಿಂದ ಕೆಲವರು ಬಂದುಬಿಟ್ಟಿದ್ರು. ನಮ್ಮ ಧರ್ಮಭೂಮಿ ನೃತ್ಯ ನಾಟಕ ಇತ್ತು ಅವತ್ತು. ಅವ್ರು ಏನು ಮಾಡೋದು, ಆ ಪ್ರೋಗ್ರಾಮ್ ಎಲ್ಲ ಆದಮೇಲೆ ಈ ಥರ 93ನೇ ಇಸ್ವಿಲಿ ಅಮೇರಿಕಾದಲ್ಲಿ ಸ್ವಾಮಿ ವಿವೇಕಾನಂದರ
ಇದು ಸೆಂಟಿನರಿ ವಿಸಿಟ್ ಆಫ್ ಸ್ವಾಮಿ ವಿವೇಕಾನಂದ ಟು ಶಿಕಾಗೋ, ಅವರ ಹಿಸ್ಟಾರಿಕ್ ಸ್ಪೀಚ್ ಇದೆಯಲ್ಲ, ಹೌದು, ಅದಿದೆ. ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. 93 2000 ತನಕ ಗ್ಲೋಬಲ್ ವಿಷನ್ 2000 ಅಂತ ಮಾಡಿದ್ರು. ಆ ಸಂದರ್ಭದಲ್ಲಿ ನೀವು ಕಾರ್ಯಕ್ರಮ ಮಾಡೋಕ್ಕಾಗತ್ತಾ? ಅದು ನೀವು ಮುಂಚೆ ಹೇಳಬೇಕು. ಯಾಕೆಂದರೆ ಅಮೆರಿಕ ಅಂದರೆ ವಿಪರೀತ ವೀಸಾ ಗೀಸಾ 108 ಪ್ರಾಬ್ಲಮ್ಸ್ ಇರುತ್ತಲ್ಲ, ಆರ್ಟಿಸ್ಟ್ಗಳು, ಎಕ್ಸಾಮಿನೇಷನ್ 108 ಎಲ್ಲ ಹೇಳಿದೆ. ಆಮೇಲೆ ಕರೆದ್ರು, ತಿರುಗೆಲ್ಲ ಮಾತುಕತೆ ಆಡಿದ್ವಿ, ಪ್ಯಾಲೇಸಲ್ಲಿ ಎಲ್ಲ ಆಯಿತು. ನಾವು ತಿಳಿಸ್ತೀವಿ, ಫೋನ್ ಮಾಡ್ತೀವಿ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ರು. ಯಾರು ಕರೆದಿದ್ದು? ಅಮೆರಿಕಾದಿಂದ ಒಂದು ಆರ್ಗನೈಸೇಷನ್ನು, ಹಿಂದೂಗಳೆಲ್ಲ ಸೇರಿದ್ರು ಮೇಜರಾಗಿ. ವಿಶ್ವ ಹಿಂದೂ ಪರಿಷತ್ನ ಅನೇಕರು ಬಂದಿದ್ರು. ಮುರಳಿ ಮನೋಹರ್ ಶ್ರೀ, ಆಮೇಲೆ ಅದ್ವಾನಿ ಅವರು ಎಲ್ಲರೂ ಬಂದಿದ್ರು. ವರ್ಲ್ಡ್ ವೈಡ್ ಬಂದಿದ್ರು. 2000 ಜನ ಡೆಲಿಗೇಟ್ಸಲ್ಲಿ ಅಮೆರಿಕಲ್ಲಿ ಕ್ಯಾಪಿಟಲ್ ಸೆಂಟ್ರಲ್ಲಿ ಇತ್ತು ಅದು, ವಾಷಿಂಗ್ಟನ್. ಒಟ್ಟು 12 ಸ್ಟೇಟ್ನ ಸುತ್ತಿದ್ವಿ ಅಮೆರಿಕಲ್ಲಿ. ಅಲ್ಲಿ ಈ ಉತ್ತಿಷ್ಠತಾ ಜಾಗೃತ ಅಂತ ಹೇಳಿ ಸ್ವಾಮಿ ವಿವೇಕಾನಂದರ ಮೇಲೇನೆ ಅವರ ಕೃತಿ ವ್ಯಕ್ತಿತ್ವದ ಮೇಲೆ ಮಾಡಿದ್ದ ನೃತ್ಯ ನಾಟಕ ಅದು. ಅರೈಸ್ ಬೇಕಂತ ಇಂಗ್ಲೀಷಲ್ಲಿ ಮಾಡಿದ್ವಿ, ಹಿಂದಿಲೂ ಮಾಡಿದ್ವಿ, ಅದನ್ನು ಕನ್ನಡದಲ್ಲೂ ಮಾಡಿದ್ವಿ. ನನಗೆ ಅದ್ರ ಹಿಂದಿಂದೂ ಹೇಳ್ತೀನಿ ಇದು. ಅವ್ರು ಇದೀಗ ಫೆಬ್ರವರಿ ಮಾರ್ಚಲ್ಲಿ ಫೋನ್ ಮಾಡಿದ್ರು, ಈ ಥರ ಫಿಕ್ಸ್ ಮಾಡಿದ್ವಿ, ಆಗಸ್ಟ್ ಸೆಪ್ಟೆಂಬರಲ್ಲಿ ಮಾಡಬೇಕು, ಜುಲೈಯಲ್ಲಿ ನೀವು ಬರಬೇಕಾಗತ್ತೆ, ಇದೆಲ್ಲ ಮಾಡಬೇಕಾಗತ್ತೆ. ಅಯ್ಯೋ ಇಷ್ಟು ಬೇಗ ಹೇಳಿದ್ರೆ ಹೇಗಾಗುತ್ತೆ ನಮಗೆ, ನೀವು ಮುಂಚೆ ಫೋನ್ ಮಾಡಿ ಹೇಳಿದ ಚೆನ್ನಾಗಿ ಅಂತ ಹೇಳಿದ್ರು. ನಂಗೆ ಟೈಮ್ ಬೇಕು ಅದಕ್ಕೆ. ಇಲ್ಲೆಲ್ಲ ನೀವು ಯಾವುದು ಹಿಂದಿಂದ ಮಾಡೋಕ್ಕಾಗಲ್ಲ, ಯು ಹ್ಯಾಡ್ ಟು ಪ್ರೊಡ್ಯೂಸ್ ನ್ಯೂ ಬ್ಯಾಲೆ ಫಾರ್ ಆನ್ ಸ್ವಾಮಿ ವಿವೇಕಾನಂದ. ಹ್ಯಾಕ್ ಸಾಧ್ಯ ಅದು? ಎಷ್ಟು ಸ್ಟಡಿ ಮಾಡಬೇಕು, ಎಷ್ಟು ಬುಕ್ಸ್ಗಳು ಸ್ಟಡಿ ಮಾಡಬೇಕು. ಅವ್ರದ್ದು ಇದೆ ಹೆಚ್ಚು ಕಮ್ಮಿ 12 ಪುಸ್ತಕ ಇದೆ ಕಂಪ್ಲೀಟ್ ವರ್ಕ್ಸ್. ಆಮೇಲೆ ಅನೇಕರು ಬೇರೆಯವರು ಬರೆದಿರೋದಿದೆ, ಅವ್ರಿಗೆ ಕುವೆಂಪು ಅವರು ಬರೆದಿರೋದಿದೆ. ಆಮೇಲೆ ನನಗೆ ಕಂಗಾಲಾಗ್ಬಿಟ್ಟೆ. ಆಮೇಲೆ ಸೀದಾ ಹೋಗಿ ಪುರುಷೋತ್ತಮಾನಂದಿ, ಹರ್ಷಾನಂದಿ ಪ್ರಾರ್ಥನೆ ಮಾಡಿದೆ. ಈ ಥರ ಆಗಿದೆ ಸ್ವಾಮೀಜಿ, ಹೀಗೆ ಹೇಳಿದ್ದಾರೆ, ಈ ಥರ ಮಾಡಬೇಕು ಅಂತ. ನಾನು ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ. ನನಗೆ ಹೋಗು ಬರೋದೇ ತುಂಬ ಕಷ್ಟ ಇದೆ, ವೀಸಾ 108 ಸಮಸ್ಯೆಗಳಿವೆ. ಟ್ರೈನಿಂಗ್ ಬೇರೆ ಕೊಡಬೇಕು, ಮ್ಯೂಸಿಕ್ಕು, ಡಾನ್ಸು, ಥಿಯೇಟರ್ ಎಲ್ಲ ಕಂಪೋಸ್ ಮಾಡೋದೆಲ್ಲ ಮಾಡಬೇಕು. ನಮ್ಮ ಟೈಮೇ ಇಲ್ಲ ಅಂತ. ನಾನು ಚಿಕ್ಕ ವಯಸ್ಸಿಂದ ವಿವೇಕಾನಂದರು ಕೆಲವೆಲ್ಲ ಓದಿದ್ದೀನಿ, ಅದರ ತಿರ್ಗಿ ರಿಫ್ರೆಶ್ ಮಾಡ್ಕೋಬೇಕು ನಾನು. ಆದರೆ ಅದನ್ನು ಬ್ಯಾಲೆಗೆ ಅಡ್ಯಾಪ್ಟ್ ಆಗುತ್ತೋ ಅಲ್ಲ ಗೊತ್ತು, ಅಡ್ಯಾಪ್ಟಬಿಲಿಟಿ ನೋಡಬೇಕು ಅಂತಂದೆ. ಸರಿ, ಒಂದು ಕೆಲಸ ಮಾಡಿ, ನೀನು ಪ್ರಭುಶಂಕರ ಇದ್ದಾರೆ, ಪ್ರಭಾಶಂಕರ್ ಅವರು, ಕುವೆಂಪು ಅವರ ರೈಟ್ ಹ್ಯಾಂಡ್. ನಾನು ಲೆಟ್ರ್ ಬರ್ಕೊಡ್ತೀನಿ, ಫೋನ್ ಮಾಡ್ತೀನಿ ಅವ್ರಿಗೆ, ನೀವು ಮೈಸೂರಿಗೆ ಹೊಟ್ಟೋಗು. ಮೈಸೂರು ಹೋಗಿ ನಾನು ಹೇಳಿದೆ ಅಂತ ಹೇಳು, ಅವ್ರು ಏನಾದ್ರು ನಿನಗೆ ಅದನ್ನು ಅನುಕೂಲ ಮಾಡ್ಬೋದು ಸ್ಕ್ರಿಪ್ಟ್ದು ಅಂದ್ಬಿಟ್ರು. ಸೀದಾ ಮೈಸೂರಿಗೆ ಹೋದೆ. ನಾವೆಲ್ಲ ಒಂದು 4-5 ಜನ ಹೋದ್ವಿ, ನಾನು, ನಮ್ಮ ಅಣ್ಣ ವೆಂಕಟೇಶ್ ಮತ್ತು ಶ್ರೀನಾಥ್ ಅಂತ ನಾವೆಲ್ಲ ಒಟ್ಟಿಗೆ ನಮ್ಮ ಶ್ರೀನಿವಾಸ ಎಲ್ಲ ಹೋದ್ವಿ. ಹೋಗಿ ಪ್ರಭಾಶಂಕರ್ ಅವ್ರ ಮನೆಗೆ ಕೂತ್ವಿ. ಅಷ್ಟರಲ್ಲಿ ಇವರು ಅನಾಮೂರ್ತರಾಯರು ಬಂದ್ರಲ್ಲಿ. ಅಲ್ಲಿ ಮಾತುಕತೆ ಆಡ್ತಾ ಇದ್ವಿ. ಈ ಥರ ಹೇಳಿ ಕಳಿಸ್ತಾರೆ ಸ್ವಾಮಿಗಳು ಅಂತ ಹೇಳಿದೆ. ಅರೆ ಇಷ್ಟು ಬೇಗದಲ್ಲಿ ಹ್ಯಾಂಗೆ ಮಾಡೋಕ್ಕಾಗತ್ತೆ, ಅವರು ಸಾಹಿತಿಗಳಿದ್ದಾನೆ ಅವರು. ಆದರೂ ನೀವು ಒಂದು ಕೆಲಸ ಮಾಡಿ, ನಿಮ್ಮನ್ನು ನಾನು ನಿಮ್ಮದು ಏನೇನು ಬೇಕು ಹೇಳಿ ಅದನ್ನು ಮಾಡಿ ಕಳಿಸ್ತೀನಿ, ನಿಮ್ಗೆ ನೆಕ್ಸ್ಟ್ ವೀಕ್ ಬನ್ನಿ ಅಂದರು. ತಿರ್ಗಿ ನೆಕ್ಸ್ಟ್ ವೀಕು ಮೈಸೂರಿಗೆ ಹೋದೆ. ಆಮೇಲೆ ಎಲ್ಲ ರೆಡಿ ಮಾಡಿರ್ತಾರೆ ಅಂದ್ಕೊಂಬಿಟ್ಟೆ ಸ್ಕ್ರಿಪ್ಟ್. ನಾನು ನೋಡು ಏನೂ ಮಾಡಿಲ್ಲ ರೆಡಿ. ನನಗೆ ಶಾಕ್ ಆಗೋಯ್ತು. ಇದು ರಾಮಕೃಷ್ಣ ಆಶ್ರಮ ಮೈಸೂರು ಕರ್ಕೊಂಡೋದ್ರು. ಅಲ್ಲಿ ಸ್ವಾಮಿಗಳೊಬ್ಬರು ಇದ್ದರು. ಅವ್ರು 3-4 ಜನ ಸ್ವಾಮಿಗಳು, ಈ ದೊಡ್ಡ ಮೇಜು, ಅದರಲ್ಲಿ ಒಂದು 50-60 ಪುಸ್ತಕ ಹೀಗೆ ಇಟ್ಬಿಟ್ಟಿದ್ದಾರೆ. ನನಗೆ ಯಾವ್ದು ಬೇಕು ಹೇಳಿ ನಿಮಗೆ ಎಲ್ಲ ಇದು ಅಷ್ಟು ಕಂಪ್ಲೀಟ್. ನಾನು ಓದೋದ ಮೇಲೆ ಏನು ಸೆಲೆಕ್ಟ್ ಮಾಡ್ಬೋದು. ಎಷ್ಟೋ ವಿಷಯಗಳು ನಾನು ಓದಿಲ್ಲ, ನಂಗೆ ಗೊತ್ತಿಲ್ಲ ಅದು. ಕೆಲವು ವಿಷಯ ಓದಿದ್ದೀನಿ, ಕೆಲವು ವಿಷಯ ಓದಿಲ್ಲ ಅಂದೆ. ಆಮೇಲೆ ಅವರು ನೀವೇನು ಮಾಡಿದಿರಿ ಹೇಳಿಬಿಡಿ ಸ್ವಾಮೀಜಿ ಅಂದೆ ನಾನು. ಪ್ರಭಾಶಂಕರ್ ಅವರು ಇವರು ಕೂತಿದ್ರಲ್ಲೇ. ಕೊನೆಗೆ ನಾನು ಹೇಳಿದೆ, ನನಗೆ ಗೊತ್ತಿಲ್ಲ ಲೀಲಾ ಅವರೇ, ದಿಸ್ ವಾಸ್ ಮಿರಕಲ್ ಹ್ಯಾಪನ್ ಥ್ರೂ ವಿವೇಕಾನಂದ ಅಂತ ಹೇಳ್ಬೋದು, ರಾಮಕೃಷ್ಣ. ಅದು ನಾನು ನಿಮ್ಗೆ ಏನು ಬೇಕು ನೃತ್ಯ ನಾಟಕಕ್ಕೆ ಹೇಳಿ ಅಂತಂದರು. ನಾನು ಸುಮ್ಮನೆ ಶುರು ಮಾಡಿಕೊಂಡ್ರೆ 4-5 ಅವರ್ಸು ನನಗೆ ಹ್ಯಾಗೆ ಬರಬೇಕು ಸ್ಟೇಜ್ ಮೇಲೆ ಅನ್ನೋದನ್ನು ನಾನು ಹೇಳ್ತಾ ಹೋದೆ. ಹೇಳ್ತಾ ಹೋಗ್ತಾ ಒಳ್ಳೆ ಮಕ್ಕಳ ಥರ ಕೂತ್ಕೊಂಡು ಪ್ರಭಾಶಂಕರ್ ಇವರು ಕೇಳ್ತಾ ಕೂತಿದ್ದಾರೆ. ಎಲ್ಲ ಆದಮೇಲೆ ಪ್ರಭಾಶಂಕರ್ ಹೇಳಿದ್ರು, ಸ್ವಾಮೀಜಿ ಹೇಳಿದ್ರು, ಒಂದು ಕೆಲಸ ಮಾಡಿ, ನೀವೇನು ಹೇಳಿದರೆ ಇದನ್ನು ನೀವೇ ಸ್ಕ್ರಿಪ್ಟ್ ಮಾಡಿದ್ರು. ಇದನ್ನು ನಾವು ಮಾಡೋಕ್ಕಾಗಲ್ಲ, ಇದು ನೀವೇ ಮಾಡೋಕ್ಕಾಗಲ್ಲ. ನನಗೆ ಕತೆ ಏನಪ್ಪ, ನಂಗೆ ಆಥೆಂಟಿಕ್ ಆಗಿರಬೇಕು, ಆ ಪುಸ್ತಕಗಳು ಓದಬೇಕು. ಕೊನೆಗೆ ಏನು ಮಾಡೋಕ್ಕಾಗಲಿಲ್ಲ. ಒಂದು ಕೆಲಸ ಮಾಡಿ, ನಾನು ಮುಂದಿನ ವಾರ ಬೆಂಗಳೂರು ರಾಮಕೃಷ್ಣ ಆಶ್ರಮಕ್ಕೆ ಬರ್ತಾಯಿನಿ, ಒಂದು ಸ್ಕ್ರಿಪ್ಟ್ ತೊಗೊಂಬರ್ತೀನಿ, ನೀವು ನೋಡಿ, ನೀವು ಮಾಡಿದ್ದು ತೊಗೊಂಬಂದು ತೋರಿಸಿ ನನಗೆ. ಅದು ಸರಿಗಿದ್ದರೆ, ವ್ಯತ್ಯಾಸ ಇದ್ದರೆ ನಾನು ಸೆಟ್ರೇಟ್ ಮಾಡ್ತೀನಿ ಅಂತಂದರು. ಸರಿ, ಇದು ಹೋದೆ ವಿವೇಕಾನಂದ ಇದು ರಾಮಕೃಷ್ಣ ಆಶ್ರಮಕ್ಕೆ ಹೋದರೆ ಅವರು ಆಗ್ತಾನೆ ಬಿಟ್ಟು ಹೊರಟ್ಬಿಟ್ಟಿದ್ದಾರೆ. ಏನು ಮಾಡೋದು ನಾನು? ಕೊನೆಗೆ ಅವರು ಪಾಪ ಮೆಸೇಜ್ ಬಿಟ್ಟು ಹೋಗಿದ್ದರು. ಆಮೇಲೆ ನನಗೇನು ಮಾಡೋಕ್ಕಾಗಲಿಲ್ಲ, ಕೂತ್ಕೊಂಡೆ. ಕಂಪ್ಲೀಟ್ ವರ್ಕ್ಸು 3 ದಿವಸ 3 ಡೇಸ್ ತೊಗೋತು. ಅಷ್ಟು ಓದಿದೆ. ರೆಫರ್ ಮಾಡಿದ 52 ಪುಸ್ತಕಗಳು
52 ಬುಕ್ಸ್ ಇನ್ಕ್ಲೂಡಿಂಗ್ ಕುವೆಂಪುಸ್. ರಾಷ್ಟ್ರಕವಿ ಕುವೆಂಪು ಅವ್ರದ್ದು ವಿಚಾರ ಏನಿತ್ತು, ಅವ್ರ ಅನುಭವ ಏನಿತ್ತು, ಸ್ಟಡಿ ಮಾಡಿ ರೂಮ್ನಲ್ಲಿ ಕಾಫಿ ತಿಂಡಿ ತಂದು ಕೊಡೋದು. ನನಗೆ ಏನು ಅನಿಸ್ತು ಅಷ್ಟು ನೋಡಿ ನನ್ನ ಆಲೋಚನೆ ಏನಿತ್ತು ಅದಷ್ಟು ಸ್ಕ್ರಿಪ್ಟ್ ಮಾಡಿದೆ, ಉತ್ತಿಷ್ಟದ ಜಾಗೃತ ಅಂತೇಳಿ ಮಾಡಿಬಿಟ್ಟು ನಮ್ಮ ದ್ವಾರಕಿ, ಈಗ ನಮ್ಮ ರಾಮು ಅಣ್ಣ ಅವರು ಎಲ್ಲ ವೆಂಕಟೇಶ್ ಅವ್ರಿಗೆಲ್ಲ ಮುಂದೆ ಓದಿದೆ. ಅವು ಹೇಳೋದು ತುಂಬ ಚೆನ್ನಾಗಿ ಬಂದಿದೆ ಇದು, ಇದನ್ನು ಏನು ಚೇಂಜ್ ಮಾಡಬೇಡ ನೀನು, ಹೇಗೆ ನೀನು ರೂಪಾಂತರ ಹೇಗೆ ಮಾಡ್ತೀಯ ನೋಡು ಅಂತ ಹೇಳಿದ್ರು. ಮನೆಯವ್ರನ್ನೆಲ್ಲ ಕೂಡಿಸ್ಕೊಂಡು ತೋರಿಸಿ ಅವ್ರು ಒಪ್ಪಿಗೆ ಆದಮೇಲೆ ಸೀದಾ ಇವ್ರ ಹತ್ರ ಬಂದೆ, ಪ್ರೊಫೆಸರ್ ಎಲ್ ಎಸ್ ಶೇಷಗಿರಾವ್ ಹತ್ರ. ಶೇಷಗಿರಾವ್ ಎಕ್ಸ್ಪ್ಲೈನ್ ಮಾಡಿ ಹೇಗೆ ಕೊಟ್ಟೆ ಇದು. ಅವರು ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿಕೊಟ್ರು. ಅವರು ತುಂಬ ಖುಷಿ ಆಗ್ಬಿಡ್ತು ಅವರಿಗೆ, ತುಂಬ ಚೆನ್ನಾಗಿ ಬರೆದಿದ್ಯಪ್ಪ. ಪುರುಷೋತ್ತಮಾನಂಜಿ ಹರ್ಷಾನಂದ್ ಇದ್ರು ಓದಿದೆ, ಕನ್ನಡದಲ್ಲಿ ಬರೆದಿದ್ದೆ, ನಾನು ಕನ್ನಡದಲ್ಲಿ ಬರೆದಿದ್ದೆ. ಯಾಕೆ ಆಮೇಲೆ ಬದಲಾವಣೆ ಅವ್ರು ಪ್ರೊಫೆಸರ್ ತುಂಬ ದೊಡ್ಡ ಸ್ಟಾರ್ ಟ್ರಾನ್ಸ್ಲೇಟರ್ ಅವರು. ಆಮೇಲೆ ಪುರುಷೋತ್ತಮಾನಂಜಿ ಹರ್ಷಾನಂದ್ ಹೋಗ್ಬಿಟ್ಟು ಓದಿದೆ. ಪುರುಷೋತ್ತಮಾನಂಜಿ ಹೇಳಿದ್ರು, ಒಂದು ಅಕ್ಷರ ತೆಗಿಬೇಡ, ಒಂದು ಅಕ್ಷರ ಸೇರಿಸ್ಬೇಡ, ಇದು ನೀ ಮಾಡಿಲ್ಲ ಸ್ಕ್ರಿಪ್ಟ್, ಇದು ವಿವೇಕಾನಂದ ಸ್ಕ್ರಿಪ್ಟ್ ಇದು, ಹಾಗಾಗಿ ನೀ ಚೇಂಜ್ ಮಾಡಬೇಡ. ನಿಮ್ಮ ಕನಸಲ್ಲಿ ಬಂದಿತ್ತಲ್ಲ ಹಾಗೆ ನಂಗೆ ಆಶ್ಚರ್ಯ ಆಗಿದೆ ಅಂದರೆ ಅದೆರಡು ಕನಸುಗಳು ಹೇಗೆ ರಿಲೇಟ್ ಆಯಿತು, ನನ್ನ ಓದಿಸ್ತು ಅಂತ. ಕಂಪ್ಲೀಟ್ ವರ್ಕ್ಸ್ ಓದಿಸ್ತು ನನಗೆ. ಅದಾದಮೇಲೆ ಇವ್ರು ಮಾಡಿಕೊಟ್ಮೇಲೆ ಹೋದ್ವಿ ಅಮೇರಿಕೆ. ಅದು ತುಂಬ ದೊಡ್ಡ ಗಲಾಟೆಗಳು ಕಷ್ಟಗಳು ತುಂಬ ಅನುಭವಿಸಿದ್ವಿ. ಪಿ ವಿ ನರಸಿಂಹರಾವ್ ಪೀರಿಯಡ್ ಅದು. ಅಲ್ಲ ಹೋಗಿ ಶೋ 12 ಶೋಗಳಂತೂ ಚೆನ್ನಾಗಿ ತುಂಬ ಅದ್ಭುತವಾಗಿ ಬಂದ್ಬಿಡ್ತು ಶೋ ಅಂತೂ. ಆವಾಗಲೇ ಒಂದು ಕತೆ ಹೇಳಿದ್ನಲ್ಲ, ಕ್ಯಾಪಿಟಲ್ ಸಿಟೀಸು, ಕ್ಯಾಪಿಟಲ್ ಸೆಂಟರ್ 45,000 ಜನ ಸೇರ್ಬೋದು. ನಮ್ಮ ಇದು ಸ್ಟೇಡಿಯಂ ಇದ್ದಾಗಿದೆ, ಕ್ರಿಕೆಟ್ ಸ್ಟೇಡಿಯಂ ಇದ್ದಾಗಿದೆ, ಕ್ಲೋಸ್ ಆರ್ಟ್. ಅದು ಯಾರಿಗೂ ಕೊಡಲ್ಲ, ಅದು ಇಟ್ ಕಮ್ಸ್ ಡೈರೆಕ್ಟ್ಲಿ ಅಂಡರ್ ಪ್ರೆಸಿಡೆಂಟ್ ಆಫ್ US. ಅಷ್ಟು ಜನ ಸೇರಿದ್ರು. 25,000 ಜನ ಫಾರಿನರ್ಸು, 20,000 ಜನ ಇಂಡಿಯನ್ಸ್. ಅಲ್ಲಿ 45,000 ಜನ ಸೇರಿದ್ರು. ಅದ್ಭುತವಾಗಿ ನೋಡಿದ್ರು. ನಮ್ಮ ಜೊತೆ 12 ಜನ ಕಲಾವಿದರುಗಳು, ಎಲ್ಲ ಟಾಪ್ ಮೋಸ್ಟ್. ಹರಿಪ್ರಸಾದ್ ಚೌರಸಿಯಾ, ಆಮೇಲೆ ಅನುರಾಧ ಪೋಡ್ವಾಲ್ ಅವರು, ಆಮೇಲೆ ಸೋನಾಲ್ ಮಾನ್ಸಿಂಗ್, ಅವರೆಲ್ಲ 12 ಜನ. ನಮ್ದು ಎಲ್ಲಿ ಹೋದ್ರು ನಾವು 12 ಜನ ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ಲೈವ್ ಮ್ಯೂಸಿಕ್ ಇರಲಿಲ್ಲ, ಇದನ್ನ ರೆಕಾರ್ಡ್ ಮಾಡಿಬಿಟ್ಟಿದ್ದೆ. ಆಮೇಲೆ ಹೋದೆ, ನಾವೆಲ್ಲ ಅದೇ ಹೋಟ್ಲಲ್ಲಿ ಒಟ್ಟಿಗೆ ಇಳ್ಕೋತಾ ಇದ್ವಿ, ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿ ಬಂತು ಪ್ರೋಗ್ರಾಮ್ ಅಂತೂ, ಅದ್ಭುತ ಬಂದು ರಿಪೋರ್ಟ್ ಮಾಡಿದೆ ಇವ್ರಿಗೆ, ಯಾರಿಗೆ ಪುರುಷೋತ್ತಮಾನಂಜಿಗೆ. ಅವ್ರಿಗೆ ರಿಪೋರ್ಟ್ ಮಾಡಿ ತುಂಬ ಖುಷಿ ಪಟ್ಬಿಟ್ರು. ಒಳ್ಳೆ ಹೆಸರು ತಂದುಬಿಟ್ರಪ್ಪ ನೀವು ವಿವೇಕಾನಂದ ಬಗ್ಗೆ. ಅದೇ ಶಿಕಾಗೋನಲ್ಲಿ ಸೆಪ್ಟೆಂಬರ್ 11 ಏನು ಹಿಸ್ಟಾರಿಕ್ ಸ್ಪೀಚ್ ಕೊಟ್ಟಿದ್ರು, ಅವತ್ತು ನಾನು ಹೋಗಿ ಉತ್ತಿಷ್ಟದ ಜಾಗೃತ ಮಾಡಿ ಆ ಹಿಸ್ಟಾರಿಕ್ ಸ್ಪೀಚ್ ಕೊಟ್ಟೆ. ಈ ಅದೃಷ್ಟ ನಂದು, ಈ ನನ್ನ ಸೌಭಾಗ್ಯ ನಂದು. ಇದು ಒಂದು ವಿಷಯ ಆಯಿತು. ಇದು ಅಮೆರಿಕ ಹೋಗಿ ಮುಂಚೆ ಆಗಿದ್ದ ವಿಷಯ ಏನಂದರೆ, ಈ 18 ಡೇಸ್ ಒಂದು ಟೂರ್ ಮಾಡಿದ್ವಿ. ಅಂದರೆ ಈ ಅಯೋಧ್ಯ ಗಲಾಟೆ ಆಗಕ್ಕೆ ಮುಂಚೆ, ರಥಯಾತ್ರೆ ಆದಮೇಲೆ ನಾವು ಇದಕ್ಕೆ ಹೋದ್ವಿ, ಮುಂಬೈಯಲ್ಲಿ ಇನಾಗ್ರೇಷನ್ನು, ಮಧ್ಯಪ್ರದೇಶ UP ಎಲ್ಲ ಆಗಿಬಿಟ್ಟು ಹರಿದ್ವಾರ, ಋಷಿಕೇಶ, ಅಯೋಧ್ಯೆಯಲ್ಲಿ ಶನಿವಾರ ರಾಮನವಮಿ ದಿವಸನೇ ರಾಮ ಪ್ರತೀಕ್ಷೆ ಮಾಡಿದ್ವಿ. ಅದು 1000 ವರ್ಷದ ಕುಂಭಯೋಗ, ಮಹಾಕುಂಭ ಅಂತ ಕರೀತಾರೆ. ಆ ಟೈಮಲ್ಲಿ ಮಾತ್ರ ಯೋಗಿಗಳು ಹರಿದ್ವಾರ ತನಕ ಬರ್ತಾರದಷ್ಟೇ, ಕುಂಭಮೇಳ. ಹರಿದ್ವಾರ ಅಂದ್ರೆ ಆಚೆ ಬರಲ್ಲ ಅವರು, ಬೇರೆ ಡೆಲ್ಲಿ ಕಡೆಲ್ಲ ಬರೋದಿಲ್ಲ. 5 ಲಕ್ಷ ಜನ ಸೇರಿದ್ರು. ವಿನಯ್ ಕಟಿಯಾರ್ ಏರ್ಪಾಡು ಮಾಡಿದ್ದು, ಹಿ ವಾಸ್ ಇನ್ ಚಾರ್ಜ್. ಅವತ್ತು ಅದ್ವಾನಿಯವರು, ಎಲ್ಲ ಸೇರಿದ್ರು. ಅಷ್ಟು ಜನ ಸೇರಿದ್ರು. 18 ಡೇಸ್ ಟೂರ್ ಅದು. ಇಟ್ ವಾಸ್ ಇನಾಗ್ರೇಟೆಡ್ ಇನ್ ಮುಂಬೈ ಕಾರ್ವೆಸ್ಟ್ ಸ್ಟೇಡಿಯಮಲ್ಲಿ. 1000 ಜನ ಅಲ್ಲೂ ಒಂದೊಂದೇ ಕಾರ್ಯಕ್ರಮ ಮಾಡ್ಕೊಂಡ್ಬಂದ್ವಿ. ಧರ್ಮಭೂಮಿ, ರಾಮಪ್ರತಿಷ್ಠೆ ಸಾಧಿಸ್ಬಿಟ್ಟಿದ್ದೀರಲ್ಲ. ಆದಮೇಲೆ ಅಯೋಧ್ಯದಂತೂ ಅದ್ಭುತ ಆಗೋಯ್ತು. ಅವತ್ತು ಒಂದು 60 ಜನ ಏನೋ ಹೋಗಿದ್ವಿ. 60 ಜನಕ್ಕೂ ತುಂಬ ಒಳ್ಳೆ ಇದು. ಆಮೇಲೆ ಗೋರಖ್ಪುರದಲ್ಲಿ ಅವಾಗ ಈಗಿನ ಯೋಗಿಯವರು ಅರ್ಚಕರಾಗಿದ್ರು. ಅಲ್ಲಿ ಅವರೇ ಅರ್ಚನೆ ಮಾಡಿ ಆ ಮಠದ ಹಿಂಭಾಗದಲ್ಲೇ ಉಳ್ಕೊಂಡಿದ್ರು. ದಿಸ್ ವಾಸ್ ಇನ್ 1992 ನಲ್ಲಿ. ಅವ್ರು ಚಿಕ್ಕವರು, ತುಂಬ ಚಿಕ್ಕವರು. ಅವರೇ ಇದು ಮಾಡ್ತಾ ಇದ್ರು. ಅವ್ರದ್ದು ಇನ್ನೂ 3-4 ಜನ ಇದ್ರಲ್ಲಿ. ಅಲ್ಲಿ ಬಂದು ಕೂತ್ಕೋತಾ ಇದ್ವಿ. ಗೋರಖ್ಪುರ ದೇವಸ್ಥಾನದಲ್ಲಿ ಕೂತ್ಕೊಳ್ಳೋದು. ನೇಪಾಳಕ್ಕೆ ಹೋಗಬೇಕು ಅಂತಿತ್ತು. ಇದಿಷ್ಟು ಒಂದು 18 ದಿವಸದಲ್ಲಿ ಆಯಿತು. ಇಟ್ ವಾಸ್ ಇನಾಗ್ರೇಟೆಡ್ ಇನ್ ಮುಂಬೈ. ದೆನ್ ಇಟ್ ವಾಸ್ ಇದು ಕನ್ಕ್ಲೂಡೆಡ್ ಪ್ರೋಗ್ರಾಮ್ ಇನ್ ವಾಸ್ ಇನ್ ಡೆಲ್ಲಿ. ಇದು ಒಂದು ಅವೇರ್ನೆಸ್, ರಾಮನ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಒಂದು ಕಾರ್ಯಕ್ರಮ ಇದು. ಅಂದರೆ ಕಲ್ಚರಲ್ ಆಗಿ, ಕಲ್ಚರಲ್ ರಾಮ ಅಂತ ಹೇಳಿ, ರಾಮ ಕಾನ್ಷಿಯಸ್ನೆಸ್, ಕೃಷ್ಣ ಕಾನ್ಷಿಯಸ್ನೆಸ್ ಅಂತೀವಲ್ಲ. ಇದು 18 ದಿವಸ ತುಂಬ ಜನ ಪರಿಣಾಮ ಬೀರ್ಬಿಡ್ತು. ನಮ್ಮ ನೃತ್ಯ ನಾಟಕಗಳು
ಬರ್ತಾ ಇದ್ದವರ ಸಾವಿರಾರು ಜನ, ಲಕ್ಷಾಂತರ ಜನವೇ. ಸೊ ನಿಮ್ಮ ಕೊಡುಗೆ ಇದು ಒಂದು ಅದೃಷ್ಟ ಅನ್ಬೋದು ಅಲ್ವಾ, ರಾಮ ಚೈತನ್ಯವನ್ನ ಉದ್ದೀಪನಗೊಳಿಸೋದು ಅದು ಸುಪ್ತವಾಗಿರುತ್ತೆ. ಇಂಥದ್ದೆಲ್ಲ ನೋಡಿದಾಗ ಬರುತ್ತೆ. ಅದೇ ನಾವು ಮಾಡಿದ ಒಂದು ಕಲ್ಚರಲ್ ದೃಷ್ಟಿಯಿಂದ ಅಧ್ಯಾತ್ಮದ ಅದು ಅದೇ ಅಲ್ವಾ ಮುಖ್ಯ. ಅಂದ್ರೆ ಬೇರೆ ಯಾವುದೂ ಆಗಲೇ ಹೇಳಿದ್ರೆ ಸಂತರದು ಬೇರೆ ಯಾರೂ ಮಾಡೋಕ್ಕಾಗದೆ, ರಾಜ ಮಹಾರಾಜರು ಮಾಡೋಕ್ಕಾಗದಿರೋ ಕೆಲಸ ಸಂತರು ಮಾಡೋಕ್ಕೆ ಸಾಧ್ಯ, ಹಾಗೆ ಕಲಾವಿದರು ಮಾಡೋಕ್ಕೆ ಸಾಧ್ಯ ಅಂತ. ಇಲ್ಲಿ ಒಂದು ವಿಷಯ ಹೇಳಕ್ಕೆ ಶುರು ಮಾಡ್ತೀನಿ. ಯಾಕೆಂದರೆ ಯಾವತ್ತೂ ಭಾರತೀಯ ಸಂಸ್ಕೃತಿ, ಆಧ್ಯಾತ್ಮಿಕ ಪರಂಪರೆ, ನಾಗರಿಕತೆಗೆ ಒಂದು ಆಧ್ಯಾತ್ಮಿಕ ಸ್ವಭಾವ ಇದೆ. ಭಾರತೀಯ ನಾಗರಿಕತೆಗೆ ಸಂಗೀತ ಆಗಲಿ, ನೃತ್ಯ ಆಗಲಿ, ನಾಟಕ ಆಗಲಿ ಒಂದು ಆಧ್ಯಾತ್ಮಿಕ ಸ್ವಭಾವ ಇದೆ. ಅದೇ ಅದರ ಎಲ್ಲ ಕ್ಷೇತ್ರಗಳಲ್ಲೂ ಇದೆ. ನಮ್ಮ ನಾಗರಿಕತೆಯ ಅಂತಃಸತ್ವವೇ ಆಧ್ಯಾತ್ಮಿಕ ಅದು ಯಾವ ರೀತಿಯಲ್ಲಾದರೂ ಅಭಿವ್ಯಕ್ತಿ ಆಗಲಿ, ಹೌದು, ಸಂಗೀತವೋ ನೃತ್ಯವೋ ಕಟ್ಟಡವೋ ಏನಾದರೂ ಆಗಲಿ, ಅದರಲ್ಲಿ ಆ ಸತ್ವವಾಗಿ ಅದಿರುತ್ತೆ. ಅದು ಸಂತರು ಹೇಗೆ ಅದನ್ನು ಉಳಿಸಿದ್ರು. ಒಂದು ಕೈಯಲ್ಲಿ ಕತ್ತಿ ಇಲ್ಲ ಅವ್ರ ಹತ್ರ, ಬರೀ ಭಕ್ತಿ ಇತ್ತು ಅಷ್ಟೇ. ಅವ್ರ ಕೈಯಲ್ಲಿ ಶಕ್ತಿ ಇಲ್ಲ, ಶಕ್ತಿ ತೋರಿಸೋಣ ಅಂದರೆ ಕತ್ತಿ ಇಲ್ಲ, ಒಳಗಡೆ ಭಕ್ತಿ ಇದೆ, ಭಕ್ತಿಯೇ ವೆಪನ್ ಆಯಿತು. ಹಾಗಾಗಿ ರಾಮನ ಶಕ್ತಿಯಲ್ಲಿ ರಾಮನ ಭಕ್ತಿ ಇದೆಯಲ್ಲ, ಭಕ್ತಿ ವಿಲ್ ಬಿಕಮ್ ಶಕ್ತಿ. ಅಲ್ಲಿ ಇನ್ನೇನು ಹೋರಾಟ ಗಿರಾಟ ಎಲ್ಲ ಅದೆಲ್ಲ ಆಮೇಲೆ ವಿಷಯ ಬಂದಿದ್ದು, ಅದಕ್ಕೆಲ್ಲ ಬೇರೆ ಬೇರೆ ಪೊಲಿಟಿಕಲ್ ರೀಸನ್ಸ್ ಇವೆ, ಅದನ್ನು ನಾನು ಮುಟ್ಟಕ್ಕೆ ಹೋಗಲ್ಲ. ಅದಾದಮೇಲೆ ನಾವು ಹೋಗಿ ಪ್ರೋಗ್ರಾಮ್ ಮುಗಿಸ್ಕೊಂಡ್ಬಂದಮೇಲೆ ಇದು ಜನ್ಮಸ್ಥಾನ ಮಸೀದಿ ಉರುಳು ಬಿತ್ತದು. ಆದರೆ ಅಲ್ಲಿ ಹೋದಾಗ ನನಗೊಂದು ಆಶ್ಚರ್ಯ ಅಂದರೆ, ನನ್ನ ಜೊತೆ 3 ಜನ ಮುಸ್ಲಿಮ್ಸ್ ಬಂದಿದ್ರು, ಆರ್ಟಿಸ್ಟ್ಗಳು ನನ್ನ ಜೊತೆ ನಮ್ಮ ಟೂರಲ್ಲಿ. ಇದು ಆಫ್ ದ ರೆಕಾರ್ಡ್ ಹೇಳೋಕ್ಕೆ ಇಷ್ಟಪಡ್ತೇನೆ ಅಷ್ಟೇ. 3 ಜನ ಮುಸ್ಲಿಮ್ಸು ಬಹಳ 5-10 ನಮಾಜ್ ಮಾಡೋರು. ಹೌದಾ? ಅಷ್ಟು ಸ್ಟಾಂಚ್ ಮುಸ್ಲಿಮ್ಸ್. ವಿಡಿಯೋಗ್ರಾಫರ್ ಬೇರೆ ಒಬ್ಬವನು, ಅಂದರೆ ವಿಡಿಯೋ ತೆಗಿತಿದ್ದ, ದೊಡ್ಡ ಸ್ಟುಡಿಯೋ ಇತ್ತು ಒಂದು. ಬಂದು ಅವನೆಲ್ಲ ತೆಗಿತಿದ್ದ, ನಮ್ಮ ಇಡೀ ಟೂರ್ದು ತೆಗಿತಿದ್ದಾಗ ಬಂದು ಹೇಳ್ದ, ಇದು ಮಸೀದಿ ಅಲ್ಲ ಅನ್ನ, ಇಲ್ಲಿ ನಮಾಜ್ ಮಾಡೋಕ್ಕಾಗಲ್ಲ ಅಂತ ಅವನು ಹೇಳ್ದ. 3 ಜನರು ಹೇಳಿದ್ರು, ಇಲ್ಲಿ ನಮಾಜ್ ಮಾಡೋಕ್ಕಾಗಿರೋಂಥ ವಿಷಯ ಇದೆ ಇಲ್ಲಿ. ಅಲ್ಲಿ ಒಂದು ಜಾಗದಲ್ಲಿ ಮಾತ್ರ ಬಾಬರ್ ವಿಹಾರ ಅಂತಿತ್ತು, ಅದನ್ನು ಶೂಟ್ ಮಾಡ್ದ ಅಂತ ಕಾಣುತ್ತೆ ಅವನು. ಬಾಬರ್ ವಿಹಾರ ಅಂತಿತ್ತು ಅದು, ಅಲ್ಲಿ ಮಸೀದಿ ಅಂತಿರಲಿಲ್ಲ. ಇದೇನು ಅಂತ ನಂಗೆ ಗೊತ್ತಿಲ್ಲ ಆ ವಿಷಯ, ನಾವು ಅಷ್ಟು ಗಮನ ಏನು ಕೊಡಲಿಲ್ಲ ಅದಕ್ಕೆ. ಅದು ಯಾಕೆಂದರೆ ಅದೆಲ್ಲ ಈ ತಲೆಲೇ ಇರಲಿಲ್ಲ. ನಿಮ್ಮ ಗಮನ ಬೇರೆ ಕಡೆ, ನಮ್ಮ ಕಡೆ ಎಲ್ಲ ಕಲೆ ಸಂಸ್ಕೃತಿ ಅಲ್ಲ, ಅದರ ಆ ಸಂದರ್ಭದಲ್ಲಿ ಬೇರೆ ಥರ ಅದು ಆ ಥರ ಇತ್ತು. ಹಾಗಾಗಿ ಅದೊಂದು ಬಹಳ ಅಂದರೆ ಅವರು ಕೂಡ ಮೇಲ್ನೋಟಕ್ಕೆ ಗೊತ್ತಾಗೋಯ್ತು ಯಾವುದೇನು ಅಂತ. ಗೊತ್ತಾಯ್ತು. ಅದು ಅವರೇ ಹೇಳಿದ್ರು, ಮುಸ್ಲಿಮ್ಸ್, ಸ್ಟಾಂಚ್ ಮುಸ್ಲಿಮ್ಸ್. ಈಗ ಹೇಳ್ತಾ ಇರಲ್ಲ ಕೆ ಮೊಹಮ್ಮದ್ ಅವರೆಲ್ಲ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು ತುಂಬ ಸ್ಪಷ್ಟವಾಗಿ ಸಾಧಾರಣವಾಗಿ ಬೇಕಾದಷ್ಟು ಎವಿಡೆನ್ಸಸ್ ಸಿಕ್ಕುತ್ತೆ ಅಂತೆಲ್ಲ ಹೇಳ್ಕೊಂಡು, ಈಗ ನಾವು ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಹಿಂದೆ ತಪ್ಪಾಗಿದೆ, ಅದಕ್ಕೋಸ್ಕರ ದೇವಸ್ಥಾನ ಕಟ್ತಿದ್ದೀನಿ ಅಂತಲೇ ಹೇಳ್ತಾ ಇದ್ದಾರೆ ಮನುಷ್ಯ. ಸೊ ಒಂದು ಪ್ರಾಂಜಲವಾಗಿರೋರು ಹೇಳ್ಕೊತಾರೆ ಅಷ್ಟೇ. ಆದರೆ ಈಗ ನಾವು ಕಲಾವಿದರಾದ ಕಾರಣ ನಮಗೆ ಅದರ ರಾಜಕೀಯ ಅಂಶಗಳು ಹೋಗೋದಿಲ್ಲ. ಆಮೇಲೆ ನಾವು ಹೋಗೂ ಇಲ್ಲ ಮುಂಚಿಂದ ಆ ಥರ ಎಲ್ಲ. ನಾವು ಕಲೆ, ಸಂಸ್ಕೃತಿ, ಅಧ್ಯಾತ್ಮ, ನಮ್ಮ ಪರಂಪರೆ, ಸಾಂಸ್ಕೃತಿಕ ಪರಂಪರೆ ಅಷ್ಟೇ. ನಮ್ಮ ಎಜುಕೇಷನ್ ಇಂಪಾರ್ಟೆಂಟ್. ನಮ್ಮ ಕುಟುಂಬ ಇಟ್ಕೊಂಡಿದ್ದೆ ಕಲೆ, ಸಂಸ್ಕೃತಿ, ಆಧ್ಯಾತ್ಮಿಕ ಪರಂಪರೆ, ಎಜುಕೇಷನ್, ಶಿಕ್ಷಣಕ್ಕೆ. ಹಾಗಾಗಿ ಇದು ಶಿಕ್ಷಣಿಗೆ ಸಂಸ್ಥೆ ಕೊಟ್ಟಿದ್ದರಿಂದ ಬೇರೆ ಬೇರೆ ಎಲ್ಲ ಆ್ಯಡೆಡ್ ಫೆದರ್ಸ್ ಆಯಿತು ನಮಗೆ. ಒಬ್ಬೊಬ್ಬ ವ್ಯಕ್ತಿಯ ವಿಚಾರಗಳು, ಸಾಧನೆಗಳು ನಮ್ಮ ಮನೆಗಳಲ್ಲಿ ಕುಟುಂಬ ಸದಸ್ಯರಿಂದ ಆ್ಯಡೆಡ್ ಫೆದರ್ ಆಯ್ತು ಅಷ್ಟೇ. ಅದು ಆದರೆ ಅದೆಲ್ಲವೂ ಪ್ರಭಾತಕ್ಕೆ ಸೇರ್ತದೆ, ಅದು ಬಹಳ ಮುಖ್ಯ ನಮಗೆ. ಒಂದೇ ಒಕ್ಕೋರಲ್ಲ ಇಷ್ಟು ಮುಖಗಳಲ್ಲಿ ಕೆಲಸ ಮಾಡ್ತಾರೆ. ಅದರಿಂದ ಪ್ರಭಾತ್ ಅನ್ನೋದು ಒಂದು ಬಹುಮುಖವಾದಂಥ ಪ್ರತಿಭೆ, ವ್ಯಕ್ತಿಯ ವಿಚಾರದಲ್ಲಿ ಹೇಳೋ ಹಾಗೆ ಬಹುಮುಖವಾದಂಥ ರೀತಿಯಲ್ಲಿ ಕೆಲಸ ಮಾಡಿ ಸಮಾಜವನ್ನು ಒಂದು ಎಚ್ಚರಿಸುವಂಥ, ಅವರಿಗೆ ಒಂದು ಆನಂದವನ್ನು ಕೊಡುವಂಥ ಎಲ್ಲ ವಿಧದಲ್ಲೂ ಕೆಲಸ ಮಾಡಿದೆ ಪ್ರಭಾತ್ ಸಂಸ್ಥೆ. ಅದರ ಕೊಡುಗೆ ಅಪಾರವಾಗಿರುವಂಥದ್ದು. ಅದಾದಮೇಲೆ ಕೆಲವೆಲ್ಲ ದೇಶಗಳು ಸುತ್ವಿ ಮಾಡಿದ್ವಿ, ನಮ್ಮ ಇಂಡಿಯನ್ ಕಲ್ಚರಲ್ ಅಂಬಾಸಿಡರ್ಸ್ ಆಗಿ ಹೋದ್ವಿ. ತುಂಬ ಒಳ್ಳೊಳ್ಳೆ ಹೆಸರು ಬಂತು, 100 ಪ್ರದರ್ಶನಗಳಾಗಿವೆ. ಅದು ಇವತ್ತು ಜನ ನೆನೆಸ್ಕೋತಾರೆ, ಮಾಡ್ತಾರೆ. ಅಮೆರಿಕಲ್ಲಿ ಇವತ್ತು ನೆನೆಸ್ಕೋತಾರೆ ಆ ಪ್ರೋಗ್ರಾಮ್ಸ್ಗಳನ್ನ. ಆಮೇಲೆ ನೆಕ್ಸ್ಟು ಸ್ವಿಟ್ಜರ್ಲೆಂಡಲ್ಲಿ ನಮ್ಮ 50ನೇ ವರ್ಷದ ಇದಾಯಿತು. ಅದು ಶಿವಶಂಕರ್ ಇದ್ರು ಕಾಣುತ್ತೆ ಅಂಬಾಸಿಡರ್ ಆಗಿ, ಸ್ವಿಟ್ಜರ್ಲೆಂಡ್ ಎಂಬಸಿ. ಆಮೇಲೆ ಕೊನೆಗೆ ಅದು ಅವ್ರೇನು ಮಾಡೋದು ಅಂದರೆ, ಅವಾಗ ಹೋಗಿ ಧರ್ಮಭೂಮಿಯನ್ನು ಅಲ್ಲಿ 50ನೇ ವರ್ಷದ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಿ 97 ಅನ್ಕಾಣೋದು, 97, 98ಅಲ್ಲಿ 47 ಕರೆಕ್ಟ್, 97 ಅದರದ್ದು ಭಾರತ ಸ್ವಾತಂತ್ರ್ಯದ 50ನೇ ವರ್ಷ ಸ್ವಿಟ್ಜರ್ಲೆಂಡಲ್ಲಿ ನಮ್ಮ ಇನ್ವೈಟ್ ಮಾಡಿದರು. ಅಲ್ಲಿ ಈ ಪ್ರೋಗ್ರಾಮ್ಗಳನ್ನು ಹೋಗಿ ಮಾಡ್ಕೊಂಡ್ಬಂದು, ಹಾಗೆ ದೇಶ ವಿದೇಶಗಳೆಲ್ಲ ಸುತ್ತಿ ಬರುವಂಥ ಆಯಿತು. ಇದಿಷ್ಟು ಈ 4 ಜನ ಅಣ್ಣ ತಮ್ಮಂದರು, ವಿಶೇಷವಾಗಿ ಗೋಪಿನಾಥ್ ದಾಸರು ಏನು ಕ್ರಿಯೇಟ್ ಮಾಡಿದರು ನೃತ್ಯ ನಾಟಕಗಳ
ಈ ಒಂದು ಹೊಸ ಅಧ್ಯಯನ ಶುರು ಮಾಡಿದರು, ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರು, ಸಿನಿಮಾಗಳು ಮಾಡಿದ್ರು, ಬೇಕಾಷ್ಟು ಮಾಡಿದ್ರು, ಹರಿಕಥಾ ವಾಂಗ್ಮಯ ಅಂತ ಮಾಡಿದ್ರು. ಒಂದೇ ಹರಿಕಥೆಯನ್ನು ಅದನ್ನು ನಾನು ಮುಂದೆ ಯಾವಾಗಾರು ಹೇಳ್ತೀನಿ, ಅಂದರೆ ಯಾಕೆ ಸ್ವಲ್ಪ ಡೀಟೇಲ್ಸ್ ಹೇಳಬೇಕು. ಅಷ್ಟೇ ಅಲ್ಲದೆ ಎಲ್ಲರೂ ಸೇರಿಸು, ಆಲ್ ಇನ್ಕ್ಲೂಸಿವ್ ಅನ್ನೋದು ಭಾಳ ಮುಖ್ಯ. ಹಾಗಾಗಿ ಒಬ್ಬ ಹರಿಕಥೆ ಮಾಡೋದು ಅಂದರೆ ಆ ಹರಿಕಥೆಗೆ ಭಕ್ತರು ಇರ್ತಾರೆ. ಇವತ್ತು ಫಾಲೋಯರ್ಸ್ ಅಂತ ಏನು ಕರಿತೀವಿ ಮೊಬೈಲಲ್ಲಿ, ಇದರಲ್ಲಿ ಸೋಷಿಯಲ್ ಮೀಡಿಯಾಲಿ, ಹಾಗೆ ಒಬ್ಬೊಬ್ಬ ಹರಿದಾಸರಿಗೆ ಸಾವಿರಾರು ಜನ ಭಕ್ತರು ಇರೋರು, ಆ ಥರ ಇರೋರು. ಇವ್ರು ಹೇಳದೆ ಮಾಡೋರು, ಆ ಥರ ಆಯಿತು. ಆಗ ಹರಿಕಥಾ ವಾಂಗ್ಮಯನ ತುಂಬ ಪಾಪ್ಯುಲರ್ ಹರಿಕಥಾ ವಿದ್ವಾಂಸರನ್ನ ಕರ್ಕೊಂಬಂದು ಗೋಪಣ್ಣವರು, ವೇಣುಗೋಪಾಲ ದಾಸರು, ವೆಂಕೋಬದಾಸರು, ಗೋಪಾಲದಾಸರು, ಆಮೇಲೆ ಗೋಪಿನಾಥ ದಾಸರು, ಜಯಸಿಂಹ ದಾಸರು, ಹಂಡೆವೀರ್ ಗುರುವಿದಾಸರು ತಂದೆ, ಇವರೆಲ್ಲ ಸೇರಿಕೊಂಡು ನಮ್ಮ ಮನೆಯೇ ಆಫೀಸ್ ಮಾಡಿಕೊಂಡು ಹರಿಕಥಾ ವಾಂಗ್ಮಯ ಅಂತ, ಅದು ಒಂದು ದೊಡ್ಡ ಅಭಿಯಾನ. ಅದು ಎಲ್ಲ ಕಡೆಗೂ ಹೋಗಿ ಬಂದರು, ಬೇರೆ ಬೇರೆ ನಮ್ಮ ಕರ್ನಾಟಕದ ನಾನಾ ಮೂಲೆಗಳಿಗೆ ಹೋಗಿ ಬಂದರು. ಈ 5 ಜನ 6 ಕಾಲ ಒಂದು ಹರಿಕಥೆ ತಗೊಂಡು ಒಂದು ಪೀಠಿಗೆನ ವೇಣುಗೋಪಾಲದಾಸರು ಮಾಡೋರು. ಒಬ್ಬೊಬ್ಬರು ಒಂದೊಂದು ಮಂತ್ರದಲ್ಲಿ ಅವ್ರವ್ರ ಪ್ರತಿಭೆಯನ್ನು ತೋರಿಸಿ ಆ ಹರಿಕಥೆಯ ಪ್ಲಾಟ್ ಏನು ಹೇಳುತ್ತೆ ಅದನ್ನು ಮಾಡೋರು. 3 hours ಹರಿಕಥೆ ಮಾಡೋರು. ಇದಕ್ಕೆ ಹರಿಕಥಾ ವಾಂಗ್ಮಯ ಅಂತ. ಇದೊಂದು ಇಟ್ ವಾಸ್ ಎ ವೆರಿ ಡಿಫರೆಂಟ್ ಯುನೀಕ್ ಸ್ಟೈಲ್ ಆಫ್ ಪ್ರೆಸೆಂಟಿಂಗ್ ಹರಿಕಥಾ. ಒಬ್ಬ ಹರಿಕಥೆ ಮಾಡಿದ್ರೆ 3 hours ಕೇಳೋದು ಹೇಗಿರುತ್ತೆ, 5 ಜನ 6 ಜನ ಒಟ್ಟಿಗೆ ಹರಿಕಥೆ ಮಾಡಿ ಒಂದೇ ಕಥೆಯನ್ನು ತೊಗೊಂಡು ಮಾಡಿದ್ರೆ ಆಗಿರುತ್ತೆ. ಅದು ತುಂಬ ಪಾಪ್ಯುಲರ್ ಆಗುತ್ತೆ, ಸಾವಿರಾರು ಜನ ಬಂದರು ಅದಕ್ಕೂ ಕೂಡ. ಇದಾದಮೇಲೆ ಗೋಪಿನಾಥ ದಾಸರು, ಇದಾದಮೇಲೆ ಜಯಸಿಂಹ ದಾಸರು ಅವ್ರ ತಮ್ಮ, ಅವರು ಒಂದು ಬಹುಮುಖ ಪ್ರತಿಭೆ. ಅವರು ಆ ಬಹುಮುಖ ಪ್ರತಿಭೆ ಹೇಗೆ ಅಂದರೆ ಅವರಲ್ಲಿ ನಾಟಕದ ರಚನೆ ಇತ್ತು, ಸಂಗೀತದ ರಚನೆ ಇತ್ತು, ಶಿಶುಗೀತೆಗಳ ರಚನೆ ಇತ್ತು, ಸಂಗೀತ ಕಂಪೋಸ್ ಮಾಡೋರು. 3 ಜನ ಅಣ್ತಮ್ಮಂದರು ಹಾಗೆ ಅವರೇ ಕಂಪೋಸ್ ಮಾಡ್ತಿದ್ರು ಅವ್ರ ನಾಟಕಗಳಿಗೆ, ರಚನೆಗಳಿಗೆಲ್ಲ. ಅವರ ಸೀತಾದೇವಿ ನಾಟಕ ಮಾತ್ರ ಭಾಳ ಫೇಮಸ್ಸು. ಅವರು RV ವಿದ್ಯಾಶಾಲೆಯಲ್ಲಿ ಫಸ್ಟ್ ಬಂದು ಸೇರಿಕೊಂಡಾಗ 1937 ನಮ್ಮ ತಂದೆ ಜಯಸಿಂಹ ದಾಸರು ಸೇರಿಕೊಂಡ್ರು. 1937 ಕರಿರಾಚಾರ್ ನ್ಯಾಷನಲ್ ಹೈಸ್ಕೂಲ್ ಸೇರಿಕೊಂಡ್ರು, ಇಬ್ಬರು ಮೇಷ್ಟ್ರಾಗಿ. ಅವರು ಅಲ್ಲಿ ಕೆಲಸ ಮಾಡ್ತಿದ್ರು, ಇವ್ರು ಇಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲೇ ಒಂದು ತಂಡ ಕಟ್ಟಿದ್ರು ನಮ್ಮ ತಂದೆ. ಯಾರು ಟೀಚರ್ಸ್ಗಳನ್ನ, ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ತೊಗೊಂಡು ಅವ್ರನ್ನ ಹೇಗೆ ವೃತ್ತಿಪರತೆಗೆ ತರಬೇಕು ಅಂತ. ಅವಾಗ ರಚನೆ ಆಗಿದ್ದೇ ಲವಕುಶ ನಾಟಕ, ಸಂಗೀತ. ಸೀತೆಯ ದೃಷ್ಟಿಯಿಂದ ಹೇಗೆ ರಾಮಾಯಣ ಅನ್ನೋದು, ಸೀತಾ ದೃಷ್ಟಿಯಿಂದ ಇವಾಗ ತುಂಬ ಹೇಳ್ತಾರೆ. ಸೀತಾ ದೃಷ್ಟಿಯಿಂದ ರಾಮಾಯಣ ಹೇಗೆ ಅನ್ನೋದು ನಮ್ಮ ತಂದೆಯ ಕಾನ್ಸೆಪ್ಟ್. ಅದು ಒಂದು 100 ಪ್ರದರ್ಶನ ಆಯ್ತದು ಆಗಲೇ. ಆವಾಗ ಗುಬ್ಬಿ ವೀರಣ್ಣವರೇ ಬಂದು ಈ ಸ್ಕ್ರಿಪ್ಟ್ ಕೊಡಿ, ತುಂಬ ಚೆನ್ನಾಗಿದೆ, ಇದು ನಾನು ಗುಬ್ಬಿ ಕಂಪ್ನಿಯಿಂದ ಮಾಡಿಸ್ತೀನಿ ಅಂದರು. ನೀವು ಮಾಡಬೇಕಾದ್ರೆ ಹೆಚ್ಚು ಮನೋರಂಜನೆ ತಗೋತೀರಾ, ಬೇರೆ ಬೇರೆ ವಿಷಯಗಳು ಬಂದ್ಬಿಡುತ್ತೆ, ವಿಚಾರ ಬಹಳ ಮುಖ್ಯ ಅಂತ ನಮ್ಮ ತಂದೆ ಗೋಪಿನಾಥ ದಾಸರೆಲ್ಲ ಹೇಳಿದ್ರು. ಕೊನೆಗೆ ಹಾಗಾದ್ರೆ ಒಂದು ಕೆಲಸ ಮಾಡಿ, ನೀವು ನಾವು ಹೇಗಿದ್ರು ಬೇರೆ ಇದರಲ್ಲಿ ಹೋಗ್ತೀವಿ ಟೂರ್ಗೆ, ನಮ್ಮದು ಟೀಮು, ನಿಮಗೆ ಇವತ್ತಿನ ಕಲ್ಪನಾ ಟಾಕೀಸ್ ಇದೆಯಲ್ಲ, ಅಲ್ಲಿ ಶ್ರೀ ಥಿಯೇಟರ್ ಅಂತಲೇ ಇತ್ತು, ಅಲ್ಲಿ ನಾಟಕ ಗುಬ್ಬಿ ವೀರಣ್ಣ ಅವ್ರ ನಾಟಕ ರಂಗಮಂದಿರ ಇತ್ತು, ಬೆಂಗಳೂರು ರಂಗಮಂದಿರ ಅದು. ಅಲ್ಲಿ ನೀವು ಪ್ರತಿ ದಿವಸ 2 ಶೋ ಥರ ಮಾಡಿ ಅಂದರು. ಆ ಥರ 2 ವರ್ಷ ದಿನಕ್ಕೆ 2 ಶೋ ಥರ ಆ ಶೋವನ್ನು ಮಾಡಿದ್ರು. ಅನಾಕೃಷ್ಣರು ಎಲ್ಲ ಸಾಹಿತಿಗಳು ಬರೋರಾಗ, ಅಷ್ಟು ಸಾಹಿತಿಗಳು ನಾಟಕಗಾರ ಬಂದು ಸೀತಾದೇವಿ ಒಂದು ಇದು ಕೊಟ್ಟೋಯ್ತು. ಆಮೇಲೆ ಮಿಕ್ಕಿದ ನಾಟಕಗಳು ನಮ್ಮ ತಂದೆಯವರು ರಚನೆ ಮಾಡೋದು, ಚಂದ್ರಹಾಸ ಮಾಡಿದ್ರು. ವರ್ಷಕ್ಕೊಂದು ಸರ್ತಿ ಆ್ಯನ್ಯುವಲ್ ಡೇಗೆ ಸ್ಕೂಲ್ಗೆ ಅವರೇ ಪ್ರಭಾತ್ ಶಿವಾರ ನೋಡ್ಕೋತಾ ಇದ್ರು ನಮ್ಮ ತಂದೆಯವರು. ಹಾಗಾಗಿ ಅವರು ಒಂದೊಂದು ಆ್ಯನ್ಯುವಲ್ ಡೇನಲ್ಲೂ ಹೊಸದ ನಾಟಕಗಳು, ಹೊಸದ ರಚನೆಗಳು ಮಾಡಿ ಮಕ್ಕಳು ತಯಾರು ಮಾಡಾಕೋರು. ಆ ಮಕ್ಕಳುಗಳೆಲ್ಲ ಇವತ್ತು ರಂಗಭೂಮಿಲಿ ಇವತ್ತೂ ಇದ್ದಾರೆ. ಅವರೆಲ್ಲ ಟೆಲಿವಿಷನ್ಲಿದ್ದಾರೆ, ಸಿನಿಮಾದಲ್ಲಿದ್ದಾರೆ. ಹಾಗಾಗಿ ಇದು ಜಯಸಿಂಹ ದಾಸರ ಒಂದು ಮೇಜರ್ ಕೊಡುಗೆ. ಅದ್ಭುತವಾದಂಥ ಕಥಾನಕ ಇದು. ಖಂಡಿತ. ನೀವು ಕೂಡ ನಮ್ಮ ಲೀಲಾ ಜಾಲ ಆಗಾಗ ನೋಡ್ತಾ ಇರ್ತೀನಿ, ತುಂಬ ಒಳ್ಳೊಳ್ಳೆ ವಿಚಾರಗಳನ್ನ ಇಟ್ಕೊಂಡು ನೀವು ಅದನ್ನು ವಿಶ್ಲೇಷಣೆ ಮಾಡ್ತೀರಾ. ಈ ವಿಶ್ಲೇಷಣೆ ಒಂದು ಟ್ರೂ ಹಿಸ್ಟ್ರಿ ಆಫ್ ಇಂಡಿಯಾ ಗೊತ್ತಾಗುತ್ತೆ. ಅಲ್ಲೊಂದು ಆತ್ಮ, ಭಾರತದ ಒಂದು ಆತ್ಮ ಅಂತಿದೆ, ಅದು ಎಲ್ಲ ಕ್ಷೇತ್ರಕ್ಕೆ ಸೇರಿದಂಥ ಆತ್ಮ. ಅದು ಆ ಆತ್ಮವನ್ನು ನೀವು ಮಿಡಿಯಾಗಿ ಮಾಡ್ತೀರಾ, ಅದರ ನಾಡಿ ಹಿಡಿತೀರ. ಆ ನಾಡಿ ಹಿಡಿದ್ರಿಂದ ಏನಾಗುತ್ತೆ ಅಂದರೆ, ಯಾರ್ಯಾರು ಮಿಸ್ಗೈಡ್ ಆಗಿದ್ದಾರೆ ನಮ್ಮ ಆಗಿರೋದೇ ಹೆಚ್ಚು ಅಂಥವ್ರಿಗೆ ನೀವು ಒಂದು ದಾರಿದೀಪ ಆಗಿ ಮಾರ್ಗದರ್ಶನ ತೋರಿಸ್ತಾ ಇದ್ದೀರಿ. ಇಂಥ ಒಳ್ಳೆ ಕೆಲಸ ಮಾಡ್ತಿರೋದಕ್ಕೆ ನನ್ನನ್ನು ಕರೆಸಿ ಈ ಕಾರ್ಯಕ್ರಮವನ್ನು ಪಾಲ್ಗೊಳ್ಳೋಣ, ಮುಂದುವರ್ಸಕ್ಕೂ ಹೇಳಿದ್ದೀರಾ. ಮುಂದುವರ್ಸೋಣ. ತುಂಬ ವಿಷಯಗಳಿದೆ, 100 ಸಾವಿರಾರು ಉದಾಹರಣೆಗಳು, ಇನ್ಸಿಡೆಂಟ್ಸ್ ಇದೆ. ಎಲ್ಲವನ್ನೂ ಹೇಳೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಸಾಧ್ಯವಾದಷ್ಟು ಕೆಲವು ವಿಷಯಗಳು ಮಾತ್ರ ನಾನು ತಿಳಿಸಿದ್ದೀನಿ. ಇದೇ ಇಷ್ಟು ಜಾಸ್ತಿ ಇದೆ. 100 ವರ್ಷದ ಸಂಸ್ಥೆಗೆ ಎಷ್ಟಿರ್ಬೋದು, ಇಷ್ಟು ಜನ ಪುಣ್ಯಾತ್ಮರು, ಇಷ್ಟು ಜನ ಪ್ರತಿಭಾವಂತರು ಸೇರಿ ಮಾಡಿರೋವಂಥ ಕೆಲಸಗಳು ಅಗಾಧವಾಗಿದೆ. ಎಷ್ಟು ಮಹಾ ಹೇಳ್ಬೋದು ನಾವು, ಅಷ್ಟೊಂದು ಹೇಳೋಣ. ಇದ್ರದ್ದು ಸಿಲ್ವರ್ ಜುಬ್ಲಿನೂ ಗೋಪಿನಾಥ ದಾಸರು ನಿಂತ್ಕೊಂಡು ಮಾಡಿದ್ರು, ಪ್ರಭಾಸ್ ಸಂಸ್ಥೆಗಳದು. ಆಮೇಲೆ ಗೋಲ್ಡನ್ ಜುಬ್ಲಿ ಆಯಿತು, ಅದು ರವಿಶಂಕರ್ ಅವರ ಬಂದರು. ಒಂದು ಮಾತು ಹೇಳಿ ನಾನು ಇದನ್ನು ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ
ಗೋಲ್ಡನ್ ಜುಬ್ಲಿ ಮಾಡಿದಾಗ ಪಂಡಿತ್ ರವಿಶಂಕರ್ ಅವ್ರ ಕಾನ್ಸರ್ಟ್ ಇತ್ತು, ನಮ್ಮ ಕೃಷ್ಣ ವೈಜಯಂತಿ ನೃತ್ಯ ನಾಟಕ ಹೋಯಿತು. ಅವತ್ತು ಎಲ್ಲ ಸಂಗೀತಗಾರರು ನಾಟಕದವರು ಆಲ್ ಓವರ್ ದ ವರ್ಲ್ಡ್ ಬಂದಿದ್ದರು. ಅದು ಕಾರ್ಯಕ್ರಮ ಆದಮೇಲೆ ನಾನು ಮಾತಾಡಬೇಕು ಅಂತ ಹೇಳಿದರು ರವಿಶಂಕರ್ ಅವರು. ನಾವೊಂದು ಥಿಯೇಟ್ರ್ ಕಾಂಪ್ಲೆಕ್ಸ್ ಮಾಡಬೇಕು ಅಂತ ಆಸೆ ಇತ್ತು, ಅವ್ರು ಚೇರ್ಮನ್ ಆಗಬೇಕು ಅಂತ ಆಸೆ ಇತ್ತು ನಮಗೆ ರವಿಶಂಕರ್ ಅವ್ರಿಗೆ. ರವಿಶಂಕರ್ ಅವ್ರ ಹತ್ರ ಕಾರ್ಯಕ್ರಮ ತುಂಬ ಮೆಚ್ಕೊಂಬಿಟ್ರು ಕೃಷ್ಣ ವೈಜಯಂತಿನ. ಅದನ್ನು ಮ್ಯೂಸಿಕಲ್ ಅಂತ ಕರಿತೀವಿ ನಾವು. ಅದಾದಮೇಲೆ ರಾಜೀವ್ ತಾರನಾಥ್ ಎಲ್ಲ ವಿ ಕೆ ಶಾಸ್ತ್ರಿಗಳು ಎಲ್ಲ ವಿಮರ್ಶಕರು ಸಂಗೀತಗಾರೆಲ್ಲ ಕೂತಿದ್ರು. ಕಾರ್ತಿಕ್ ಕುಮಾರ್ ಒಂದು 100-150 ಜನ ಕೂತಿದ್ರು. ರವಿಶಂಕರ್ ಕಾಯ್ತಾಯಿದ್ರು. ರವಿಶಂಕರ್ ಬಂದಮೇಲೆ ನಾವು 4-5 ಜನ ಅಣ್ಣ ತಮ್ಮಂದಿರ ಹೋದ್ಮೇಲೆ ನಮಸ್ಕಾರ ಮಾಡಾದ್ಮೇಲೆ ಅವ್ರಿಗೆ ಹೇಳಿದ್ವಿ ನಾವು, ನನಗೆ ತಾವು ನಮ್ಮ ರಿಕ್ವೆಸ್ಟ್ ಇದೆ, ಈ ಥರ ಥಿಯೇಟ್ರ್ ಕಾಂಪ್ಲೆಕ್ಸ್ ಮಾಡಬೇಕು ಅಂತಿದೆ, ನೀವು ಚೇರ್ಮನ್ ಆಗಬೇಕು, ಅದಕ್ಕೆ ರಿಕ್ವೆಸ್ಟ್ ಮಾಡ್ತಾಯಿದ್ವಿ. ಅದಕ್ಕೆ ಅವರು ಹೇಳಿದ್ರು, ये चेयरमैन वगैरह छोड़ो भाई, पहले बताओ मुझे कब ಚಾನ್ಸ್ ದೇ ರಹೋ ನಾನು ಬ್ಯಾಲೆ ಕರ್ನೆಕ್ಕೆ ಅಂತಂದರು. ಅರೆ ಅದು ತುಂಬ ದೊಡ್ಡ ಮಾತು, ಅದು ನೀವು ಬ್ಯಾಲೆ ಮಾಡಾಗಿದ್ದು ನಂಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿದ್ರು. ಹಾಗೆ ಅವರು ಜುಬಿನ್ ಮೆಹತನ್ನ ಇವ್ರನ್ನ ಎಲ್ಲ ಕರ್ಕೊಂಡ್ಬಂದು ನಮ್ಮಿನ್ನ ಶೋಗಳನ್ನ ತೋರಿಸಿದ್ರು. ಒಂದು ಮಾತು ರವಿಶಂಕರ್ ಎಲ್ಲರ ಎದುರು ಹೇಳಿದ್ದು ಬಹಳ ಮುಖ್ಯ ಆಗುತ್ತೆ ನನಗೆ ಈ ಸಂದರ್ಭದಲ್ಲಿ. ಯಾಕೆ ಅಂದರೆ ಅವ್ರು ಹೇಳಿದ್ರು, ಇದನ್ನು ಯಾವಾಗ ಶುರು ಮಾಡಿದ್ರಿ ನೀವು, ಯಾರು ಶುರು ಮಾಡಿದ್ರು ಅಂತ ಕೇಳಿದ್ರು. ಈ ಶೈಲಿ, ಈ ಕೃಷ್ಣ ವೈಜಯಂತಿ ಶೈಲಿ ನೋಡ್ಬಿಟ್ಟು, ಇದು ನಮ್ಮ ದೊಡ್ಡಪ್ಪ ಅವರು ಇವರು ತಂದೆಯವರು ಎಲ್ಲ ಸೇರಿಸಿಕೊಂಡು ಮಾಡಿದ್ದಾರೆ. ದೊಡ್ಡಪ್ಪ ಅವರು ಈ ಶೈಲಿಯನ್ನು 50s ಆಲೋಚನೆ ಮಾಡಿದ್ರು. ಅದಾದಮೇಲೆ 60s ನಾಟಕಗಳಲ್ಲಿ ತಂದರು. ಆಮೇಲೆ 60s ಈ ಬ್ಯಾಲೆಗಳು ಸ್ಟಾರ್ಟ್ ಆಯಿತು ಅಂತ ಹೇಳಿದೆ. ಹಾಗಾದರೆ ಅವ್ರು ಹೇಳಿದ್ರು, ಐ ಮಸ್ಟ್ ಸೇ ಇದು ಈಗ ಫ್ಯಾಷನ್ ಆಗಿ ಅಮೆರಿಕಾಲಿ ಮ್ಯೂಸಿಕಲ್ ಅನ್ನೋ ಹೆಸರು ಬರ್ತಾ ಇದೆ. ಐ ಕ್ಯಾನ್ ಕಾಲ್ ಯು ಯುವರ್ ಅಂಕಲ್ ಈಸ್ ದ ಪಿತಾಮಹ ಆಫ್ ದಿಸ್ ಮೀಡಿಯಂ ಅಂದರು. ನೋಡಿದ್ರ ದಿಸ್ ವಾಸ್ ದ ವರ್ಡ್ ಫ್ರಮ್ ಇಂಟರ್ನ್ಯಾಷನಲ್ ಸ್ಟಾಲ್ ವರ್ಡ್ ಭಾರತ ರತ್ನ ರವಿಶಂಕರ್. ಸ್ವಂತ ಪ್ರತಿಭೆ, ಒರಿಜಿನಾಲಿಟಿ ಅನ್ನೋದು ಹೇಗಿದೆ ನೋಡಿ. ಇದು ನನಗೆ ಬಹಳ ಮುಖ್ಯವಾಗಿ ಅನಿಸ್ತಾ ಇತ್ತು. ಖಂಡಿತ ಇದೆಲ್ಲ ನಾವು ಮೆಲುಕು ಹಾಕಬೇಕು. ನಮ್ಮಲ್ಲಿ ಎಂಥೆಂಥ ರತ್ನಪ್ರಾಯರಾದಂತಹ ಪ್ರತಿಭೆಗಳಿದ್ವು ಅನ್ನೋದನ್ನು ಜ್ಞಾಪಿಸ್ಕೊಂಡು ನಿಜವಾಗ್ಲೂ ಸಂತೋಷ ಪಡಬೇಕು, ಹೆಮ್ಮೆ ಪಡಬೇಕು. ಆ ದೃಷ್ಟಿಯಿಂದಲೂ ಕೂಡ ಪ್ರಭಾತ್ ಸಂಸ್ಥೆಯ ಬಗ್ಗೆ ಮಾತಾಡೋದು ಬಹಳ ಪ್ರಯೋಜನಕಾರಿ, ಲಾಭಕರ. ಇವತ್ತಿನವರು ಎಲ್ಲರೂ ಕೇಳಬೇಕು. ನಾನು ಒಂದು ಇನ್ಸಿಡೆಂಟೊಡನೆ ಇವತ್ತಿನ ಕಾರ್ಯಕ್ರಮ ನಿಮಗೆ ಥ್ಯಾಂಕ್ಸ್ ಅಂತ ಹೇಳಿ, ಯಾಕೆಂದರೆ ಈ ವಿಚಾರಗಳನ್ನ ಹಂಚ್ಕೊಳ್ಳುವಂಥ ವಿಷಯದಲ್ಲಿ ಲೀಲಾಜಾಲ ಅವಕಾಶ ಕೊಟ್ಟಿದೆ ನನಗೆ. ಹೆಸರೇ ಅದ್ಭುತವಾಗಿದೆ, ಲೀಲಾಜಾಲ. ಹಾಗಾಗಿ ಲೀಲೆಯೂ ಇದೆ, ಜಾಲವೂ ಇದೆ. 1-2 ಇನ್ಸಿಡೆಂಟ್ ಹೇಳಿ ನಾನು ಈ ಮುಂದಿನ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತೀನಿ. ಯಾಕೆಂದರೆ ಇದು ಕನೆಕ್ಟೆಡ್ ವಿತ್ ಕರ್ನಾಟಕ. ಅದಕ್ಕೆ ಕರ್ನಾಟಕದ ಬಗ್ಗೆ ಕನ್ನಡಿಗರು ಇವತ್ತು ಏನು ಯೋಚನೆ ಮಾಡಬೇಕು, ಕರ್ನಾಟಕದ ಸಂಸ್ಕೃತಿ ಎಷ್ಟು ಹೆಮ್ಮರವಾಗಿ ಬೆಳೆದಿದೆ, ಅದನ್ನು ಹ್ಯಾಕೆ ತೊಗೊಂಡೋಗ್ಬೇಕು ಸರ್ಕಾರ ಆಗಲಿ ಜನಗಳಾಗಲಿ ಅಂತ. ಆ ದೃಷ್ಟಿಯಿಂದ ಈ ಒಂದು ಮಾತೆ, ಇದೊಂದು ಇನ್ಸಿಡೆಂಟ್ ಹೇಳಿಬಿಟ್ಟು ಹೇಳ್ತೀನಿ ನಾನು. ಕರೆಗೆ ಇದು ಗೋಪಿನಾಥದಾಸರು ಇದ್ದಾಗ ನಡೆದಂಥ ಘಟನೆ ಇದು. ಅದು ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ನಲ್ಲಿ ಅದು ಪ್ರತಿ ವರ್ಷ ನವಂಬರ್ ಹೋದಾಗ ಗುಂಡೂರಾವ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ನೀವು ಹೋಗಿ ಕರ್ನಾಟಕ ವಿಭಾಗ ಮಾಡಿ ತೋರಿಸ್ಬೇಕಲ್ಲಿ ಸೆಂಟ್ರಿಗೆ ಅಂತ ಹೇಳಿದ್ರು. ದೇವೇಗೌಡರು ಹಾಗೆ ಹೇಳಿದರು. 96ನೇ ಇಸ್ವಿಲಿ ನಾವೆಲ್ಲ ಹೋಗಿ ಪ್ರೂವ್ ಮಾಡ್ಕೊಂಡ್ಬಂದ್ವಿ. ನೋಡಪ್ಪ, ನಾನು ಪ್ರೈಮ್ ಮಿನಿಸ್ಟರ್ ಆಗಿದ್ದೀನಿ, JH ಪಟೇಲ್ ಅವ್ರಿಗೆ ಹೇಳಿ ಕರ್ನಾಟಕ ಸಂಸ್ಕೃತಿ ಏನು ಅಂತ ಇಲ್ಲಿನವ್ರಿಗೆ ಗೊತ್ತಾಗಬೇಕು, ದೆಹಲಿಯವ್ರಿಗೆ ಗೊತ್ತಾಗಬೇಕು, ಸಂಸ್ಕೃತಿ ಅಂದರೆ ಏನು, ಸಾಹಿತ್ಯ ಅಂದರೆ ಏನು ಅಂತ ದೇವೇಗೌಡರು ಪರ್ಸ್ನಲ್ಲಾಗಿ ಇಂಟ್ರೆಸ್ಟ್ ತೊಗೊಂಡು JH ಪಟೇಲ್ ಹೇಳಿ ಅವರು ನಮ್ಮ ತಂಡವನ್ನು JH ಪಟೇಲ್ ಕರೆಸಿ ನಮ್ಮನ್ನು ಕಾರ್ಯಕ್ರಮವನ್ನು ಕಳಿಸಿದ್ರು. ತುಂಬ ಸಕ್ಸಸ್ಫುಲ್ ಆಯಿತು ಆ ಕಾರ್ಯಕ್ರಮ. ಅದೇ ರೀತಿ ಇಂಟರ್ನ್ಯಾಷನಲ್ ಟ್ರೇಡ್ ಫೇರಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಇದು ನಾನು ರಿಯಾಕ್ಷನರಿ ಆಗಿ ಹೇಳ್ತಾರೆ. ಆ ಕಾರ್ಯಕ್ರಮ ಕರ್ನಾಟಕ ವೈಭವ ಇತ್ತವತ್ತು. ಇಂಗ್ಲೀಷ್ನಲ್ಲಿ ಇದಿತ್ತು, ಅದು ಹಿಂದಿ ಇದು ಸಿನಾಪ್ಸಿಸ್ ಇತ್ತು. ಮಿಕ್ಕಿದ್ದೆಲ್ಲ ಕನ್ನಡದಲ್ಲೇ ಹೋಯ್ತು. ಅದು ಪಂಪಾರನ್ನ, ವಚನ ಸಾಹಿತ್ಯ, ಹರಿದಾಸ್ ಸಾಹಿತ್ಯ, ಪುಣ್ಯಕೋಟಿ ಇತ್ಯಾದಿ. ಅಲ್ಲಿ ಏನಾಯಿತು ಅಂದರೆ ಇಬ್ಬರು ಬಂದಿದ್ದರು ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳು ಅಮೆರಿಕದಿಂದ. ಒಬ್ಬರು ಕನ್ನಡಿಗರು, ಇನ್ನೊಬ್ರು ಗುಜರಾತ್ನವರು. ಆ ಗುಜರಾತ್ನವ್ರಿಗೆ ಇವೆಲ್ಲ ನಂಬಿಕೆ ಇಲ್ಲ. ಯಾವುದು ದೇವರು ದಿಂಡ್ರು ಸಾರಾಭಾಯಿ ಅವರ ಅಲ್ಲ, ಅವರು ಅಮೆರಿಕಲ್ಲಿದ್ದು. ಅವರು ಅಪರೂಪಕ್ಕೆ 15 ವರ್ಷದ ಮೇಲೆ ಇಂಡಿಯಾಗೆ ಬಂದಿದ್ರಂತೆ. ಇಲ್ಲಿ ಈ ಕನ್ನಡಿಗರಿಗೆ ನ್ಯಾಚುರಲ್ ಆಗಿ ಇವತ್ತು ಕನ್ನಡದ ಕಾರ್ಯಕ್ರಮ ಇದೆ, ಕರ್ನಾಟಕದ ಒಂದು ಕೇಳ್ತಂటే ಅವ್ರಿಗೆ ಗುಂಡೂರಾವ್ ಎಲ್ಲ ಮಿನಿಸ್ಟ್ರುಗಳು ಬಂತು ಆಕರ್ಷಣೆ. ಅವ್ರಿಗೆ ಬಂದು ಕೂತ್ಕೊಂಡ್ರು ಪ್ರೋಗ್ರಾಮನ್ನು ನೋಡ್ತಿರ್ಬೇಕು. ಕನ್ನಡಿಗರು ಆ ಗುಜರಾತ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಸಂಸ್ಕೃತಿ ಹೇಗಿದೆ ಏನಂತ. ಆತ ಏನು ಮಾತಾಡೋದು ಅದನ್ನು ಮಾತ್ರ ನಿಮ್ಗೆ ಹೇಳ್ಬಿಡ್ತೀನಿ. ವೇದಿಕೆ ಮೇಲೆ ಆಮೇಲೆ ಬಂದು ಗೋಪಿನಾಥ್ ಅವರು ಪರ್ಮಿಷನ್ ತೊಗೊಂಡು ಹೇಳಿದ್ರು, ನಾನು ಗುಜರಾತ್ ಮೂಲದವನು, ಆದರೆ ನಾನು ತುಂಬ ವರ್ಷ ಆಯಿತು ಅಮೆರಿಕ ಹೋಗಿ, ನ್ಯೂಕ್ಲಿಯರ್ ಸೈಂಟಿಸ್ಟ್ ನಾನು. ಆದರೆ ನನಗೆ ಈ ದೇವರು ದಿಂಡ್ರು ನಂಬಿಕೆ
ಈ ಜನ್ಮ ಪುನರ್ಜನ್ಮ ಇವೆಲ್ಲ ಯಾವುದು ನಂಬಿಕೆ ಇಲ್ಲ. ಏನೂ ಇರಲ್ಲ. ಆದರೆ ಇವತ್ತಿನ ಕಾರ್ಯಕ್ರಮ ನೋಡಿದ್ಮೇಲೆ ನನಗೊಂದು ಪರಿವರ್ತನೆ ಬಂದಿದೆ ಅಂದರು. ಏನು ಅಂದರೆ ನನ್ನ ಸ್ನೇಹಿತರು ಬೇರೆ ಕನ್ನಡಿಗರಿದ್ದರು, ಅವ್ರು ಹೇಳ್ತಾಯಿದ್ರು ಈ ಕಾರ್ಯಕ್ರಮ ಎಲ್ಲ ಒಂದು ಕರ್ನಾಟಕದ ರಾಜ್ಯದ ಸಂಸ್ಕೃತಿಯ ಪರಂಪರೆ ಹೇಗಿದೆ, ಸಾಂಸ್ಕೃತಿಕ ಪರಂಪರೆ ಅಂದರೆ ನನಗೆ ಆಶ್ಚರ್ಯ ಆಗ್ಬಿಡ್ತು. ನನಗೆ ಅದು ಎಷ್ಟು ವರ್ಷದ್ದು, ಅದು 1000 ವರ್ಷದ 1000 ವರ್ಷದ ಆಶ್ಚರ್ಯ ಆಗ್ಬಿಟ್ಟು ನನಗನ್ನಿಸ್ತು ಅಕಸ್ಮಾತು ನಾನು ನಂಬಲ್ಲ, ಆದರೂ ಹೇಳ್ತಾನೆ ಅಕಸ್ಮಾತ್ ದೇವರು ಅಂತ ಒಬ್ಬ ಇದ್ದರೆ, ಅಕಸ್ಮಾತ್ ಪುನರ್ಜನ್ಮ ಅಂತಿದ್ದರೆ ನನ್ನ ಪುನರ್ಜನ್ಮ ದಯವಿಟ್ಟು ಕರ್ನಾಟಕದಲ್ಲಿ ಆಗಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತೊಮ್ಮೆ ನಿಮಗೆ ಪ್ರಭಾತ್ ಸಂಸ್ಥೆ ಕುಟುಂಬ ಮತ್ತು ಕಲಾಭಿಮಾನಿಗಳ ಪರವಾಗಿ ಕೂಡ ನಾನು ನಿಮಗೆ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೇನೆ. ಹೀಗೆ ಹೆಚ್ಚು ಹೆಚ್ಚು ಕಾರ್ಯಕ್ರಮ ಮಾಡಿ ಬೆಳಕನ್ನು ಬೀರಬೇಕು. ನೀವು ಅನೇಕ ವ್ಯಕ್ತಿಗಳ ಸದ್ಯೋಜಾತ ಅವ್ರದ್ದು ನೋಡಿದ್ರೆ ತುಂಬ ಅದ್ಭುತವಾಗಿತ್ತು. ಒಳ್ಳೊಳ್ಳೆ ವ್ಯಕ್ತಿಗಳು ಬರ್ತಾರೆ, ಒಳ್ಳೊಳ್ಳೆ ವಿಷಯಗಳು ತಗೋತೀರ ನೀವು. ಹಾಗಾಗಿ ನನಗೆ ತುಂಬ ಸಂತೋಷ ಇದೆ. ನಮಸ್ಕಾರ.